ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಕಳೆದ ಭಾನುವಾರದಿಂದ ನಿನ್ನೆವರೆಗೂ ಸಪ್ತಸ್ವರಗಳಲ್ಲಿ ಅಂದರೆ 7 ಸ್ವರಗಳಿಂದ ನಮ್ಮ ಶರೀರವನ್ನು ಹೇಗೆ ಕ್ಲೆನ್ಸ್ ಮಾಡ್ಕೊಳ್ಳೋದು, ಶುದ್ಧೀಕರಣ ಮಾಡೋದು ಅನ್ನೋದ್ರ ಬಗ್ಗೆ ಮ್ಯೂಸಿಕ್ ಥೆರಪಿ ಅಂಥೇಳಿ ನಾನು ನಿಮಗೆಲ್ರಿಗೂ ತಿಳಿಸುತ್ತಾ ಬಂದೆ. ಇವತ್ತು ಸಪ್ತಚಕ್ರಗಳ ದೀಪಚಕ್ರ ಆರಾಧನೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಭರತ ಮುನಿಗಳು ನಾಟ್ಯಶಾಸ್ತ್ರವನ್ನು ಬರೆದಂಥ ಭರತ ಮುನಿ, ಬ್ರಹ್ಮನ ಮಾನಸ ಪುತ್ರರು ಅಂತಲೂ ಕರೀತಾರೆ ಭರತ ಮುನಿಗಳನ್ನು. ಭರತ ಮುನಿಗಳು ಈ ಭೂಲೋಕದಲ್ಲಿ ಸಾಮವೇದದಿಂದ ಈ ಸ್ವರಗಳನ್ನು ಆಯ್ಕೆ ಮಾಡಿ ಸಂಗೀತ ಶಾಸ್ತ್ರ ಅಂತಲೇ ಸಪ್ರೇಟ್ ಮಾಡಿದಂಥ ಮಹಾನ್ ವ್ಯಕ್ತಿ ಭರತ ಮುನಿಗಳು. ಭಗವಾನ್ ಶಿವ ಸಪ್ತ ಋಷಿಗಳಿಗೆ ಕೂರಿಸಿ ಒಂದೊಂದು ಅಕ್ಷರ ಸ, ರಿ, ಗ, ಮ, ಪ, ದ, ನೀ ಅನ್ನೋ ಈ 7 ಅಕ್ಷರಗಳಿಗೆ ಒಬ್ಬೊಬ್ಬ ಋಷಿಗಳಿಗೆ ಆ ಒಂದೊಂದು ಅಕ್ಷರಗಳನ್ನು ಉಪದೇಶ ಮಾಡಿ ಅದರಲ್ಲಾಗುವಂಥ ಉಪಯೋಗಗಳನ್ನು ಭಗವಾನ್ ಪರಮೇಶ್ವರ ಶಿವ ಸಪ್ತಋಷಿಗಳು ತಿಳಿಸ್ಕೊಡ್ತಾರೆ. ಈ 7 ಸಪ್ತ ಸ್ವರಗಳನ್ನು ಸೇರಿಸಿ ಸಂಗೀತ ಅಂತ ಮಾಡಿದವರು ಭರತ ಮುನಿಗಳು ನಾಟ್ಯಶಾಸ್ತ್ರಕ್ಕೆ. ಏಕೆಂದ್ರೆ ಡ್ಯಾನ್ಸ್ ಮಾಡಬೇಕಾದ್ರೆ ಸಂಗೀತ ಇರಬೇಕು, ಹಾಡೇ ಇಲ್ಲದ ಹೆಂಗೆ ಡ್ಯಾನ್ಸ್ ಮಾಡ್ತೀರಾ? ಆದ್ದರಿಂದ ಭರತ ಮುನಿಗಳು ಈ ಸಂಗೀತ ಶಾಸ್ತ್ರವನ್ನು ಸೃಷ್ಟಿ ಮಾಡಿ ಈ ಭೂಲೋಕದಲ್ಲಿ ಸಂಗೀತ ಅಂದರೆ ಮನರಂಜನೆಗಾಗಿ ಯಾರಿಗೆ ಸಾಮವೇದ ಓದೋಕ್ಕಾಗಲ್ವೋ, ಸಾಮವೇದನ ಪಠನೆ ಮಾಡಲಿಕ್ಕಾಗಲ್ವೋ, ಅಟ್ಲೀಸ್ಟು ಸಂಗೀತವನ್ನು ಅಭ್ಯಾಸ ಮಾಡಬೇಕಂತೆ. ಆಗ ಆ ಸಾಮವೇದದಲ್ಲಿದ್ದಂಥ ಎಲ್ಲ ಜ್ಞಾನ, ಅದರಲ್ಲಿರ್ತಕ್ಕಂಥ ಶಕ್ತಿ ಎಲ್ಲ ಕೂಡ ನಮಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ ಹೇಳಿ ಭರತ ಮುನಿಗಳು ಉಲ್ಲೇಖನ ಮಾಡಿದ್ದಾರೆ. ಇವತ್ತು ನಾನು ಸಪ್ತಸ್ವರಗಳ, ಸಪ್ತ ಋಷಿಗಳ, ಸಪ್ತ ಧಾತುಗಳ, ಸಪ್ತ ಚಕ್ರಗಳ ಬೀಜ ಮಂತ್ರ ಸಮೇತ ಚಕ್ರ ಆರಾಧನೆ ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಈ ಚಕ್ರ ಆರಾಧನೆ ಮಾಡೋದ್ರಿಂದ ಫಸ್ಟ್ ಉಪಯೋಗ ಆಗೋದು ನಿಮ್ಮ ಮನೆ ವಾಸ್ತುದೋಷ. ಮನೆಯಲ್ಲಿ ಸದಾ ರೋಗದಿಂದ ನರಳುತ್ತಿದ್ರೆ ಒಬ್ಬರಾದ್ಮೇಲೆ ಒಬ್ಬರು, ಅಪ್ಪ ಹುಷಾರಾದ, ಅಮ್ಮ ರೋಗಕ್ಕೆ ತುತ್ತಾದ್ಲು, ಅಮ್ಮ ಹುಷಾರಾದ್ಲು, ಮಕ್ಳಿಗೆ ಬಂತು, ಈಗ ವರ್ಷ ಪೂರ್ತಿ ರೊಟೇಷನ್ ಆಗ್ತಿರ್ತದೆ. ಆ ಥರ ದೋಷಗಳು ಏನಾದರೂ ನಿಮ್ಮ ಮನೆ ವಾಸ್ತುನಲ್ಲಿದ್ದರೆ, ನಿಮ್ಮ ಜಾತಕದಲ್ಲಿದ್ದರೆ, ಇವತ್ತು ನಾನು ತೋರಿಸುವಂಥ ಈ ಸಪ್ತಸ್ವರ ದೀಪಚಕ್ರ ಆರಾಧನೆಯನ್ನು ನೀವು ಮನೇಲಿ ಮಾಡಬೇಕು ಆವಾಗವಾಗ. ಈ ಒಂದು ದೀಪಚಕ್ರ ಆರಾಧನೆಗೆ ಬೇಕಾಗುವಂಥ ವಸ್ತುಗಳೇನಪ್ಪ ಅಂತಂದರೆ 8 ದೀಪಗಳು ಬೇಕು. ಮಣ್ಣಿನ ಹಣತೆ 8 ಮಣ್ಣಿನ ಹಣತೆ ಬೇಕು. ಒಂದೊಂದಕ್ಕೂ 8 ಅಥವಾ 7 ಎಳೆಯ ಬತ್ತಿನ ಹಾಕಬೇಕು. 8 ಮಣ್ಣಿನ ಹಣತೆ ತಗೊಳ್ಳಿ, 7 ಎಳೆ ಇರುವಂಥ ಹತ್ತಿ ಬತ್ತಿ ಒಂದೊಂದು ದೀಪಕ್ಕೂ ಇಟ್ಕೋಬೇಕು. ಇದಕ್ಕೆ ಎಂಥ ಎಣ್ಣೆ ಹಾಕಬೇಕು ಅಂತಂದರೆ, ತುಪ್ಪ ಹಾಕಿ ದೀಪ ಉರಿಸಿದ್ರೆ ಭಾಳ ಒಳ್ಳೆಯದು. ಅದಾಗಲಿಲ್ಲ ಅಂತಂದರೆ ಎಳ್ಳೆಣ್ಣೆ, ಕಡಲೆಕಾಯಿ ಎಣ್ಣೆ, ಮತ್ತು ಕೊಬ್ಬರಿ ಎಣ್ಣೆ, ಹುಚ್ಚೆಳ್ಳೆಣ್ಣೆ, ಬೇವಿನ ಎಲೆದು ಎಣ್ಣೆ, ಸೂರ್ಯಕಾಂತಿ ಎಣ್ಣೆ, ಹೀಗೆ 7 ವೆರೈಟಿ ಎಣ್ಣೆಗಳನ್ನು ನೀವು ಉಪಯೋಗಿಸ್ಕೋಬೋದು. 7 ವೆರೈಟಿ ಎಣ್ಣೆಗಳನ್ನು ಉಪಯೋಗಿಸೋದ್ರಿಂದ ಭಾಳ ಒಳ್ಳೆಯದು. ಹಾಗಾದರೆ ಈ ಚಕ್ರ ಆರಾಧನೆ ಯಾವ ರೀತಿ ನಾವು ಮಾಡಬೇಕು ಅನ್ನೋದಾದರೆ, ಫಸ್ಟು ನಿಮ್ಮ ಮನೆಯ ಮಧ್ಯಸ್ಥಾನ ಬ್ರಹ್ಮಸ್ಥಾನದಲ್ಲಿ, ನಿಮ್ಮ ಮನೆ ಸೆಂಟ್ರ್ ಪ್ಲೇಸಲ್ಲಿ ಹಾಲಲ್ಲಿ ಚೆನ್ನಾಗಿ ನೆಲ ಒರೆಸಿ ರಂಗೋಲೆ ಅಥವಾ ಬಳಪದಿಂದ ನಾನು ತೋರಿಸುವಂಥ ತ್ರಿಶೂಲವನ್ನು ಬರಿಬೇಕು. ಇದು ಯಾಕೆ ತ್ರಿಶೂಲ ಅಂತಂದರೆ, ನಮ್ಮ ಸೆಂಟ್ರಲ್ ನರ್ವ್ ಸಿಸ್ಟಮ್, ನಮ್ಮ ಬೆನ್ನೂರಿ ನರ ಮತ್ತು ಬ್ರೈನ್ ಮೂಳೆ, ಅಂದರೆ ಈ ಜಾಗ ಮತ್ತು ಬೆನ್ನೂರಿ ತ್ರಿಶೂಲ ಥರ ಇದೆಯಂತೆ. ಆ ಬೆನ್ನೂರಿನಲ್ಲಿ 7 ಚಕ್ರಗಳಿವೆ. ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪುರ ಚಕ್ರ, ಅನಾಹತ, ವಿಶುದ್ಧ, ಆಜ್ಞಾಚಕ್ರ ಅಂಥೇಳಿ. ಆ ಬೆನ್ನು ಮೂಳೆಯಲ್ಲಿ, ಆ ಸ್ಪೈನಲ್ ಕಾರ್ಡ್ನಲ್ಲಿ 7 ಚಕ್ರಗಳಿದೆ. ಶಿವನ ತ್ರಿಶೂಲ ಥರ ಇದೆ. ಆಮೇಲೆ
ಇನ್ನು 2 ಚಕ್ರಗಳು ಆ ತ್ರಿಶೂಲದ ಆಕಾರದಲ್ಲಿ ಇದೆ. ಅಂದರೆ ಈಗೊಂದಿದೆ ಮಧ್ಯದಲ್ಲೊಂದಿದೆ. ಅದಕ್ಕೆ ತ್ರಿಶೂಲ ಒಬ್ಬ ಮನುಷ್ಯನ ಬುರುಡೆಯಿಂದ ಗುದದ್ವಾರಕ್ಕಿರುವಂಥ ಒಂದು ಬೋನು, ಮೂಳೆ, ಆ ಸ್ಕೆಲಿಟನ್, ಅದೇ ಶಿವನ ತ್ರಿಶೂಲ. ಆ ರೀತಿ ನಾವು ರಂಗೋಲಿ ಅಥವಾ ಬಳಪದಲ್ಲಿ ಬರಿಬೇಕು. ಉದಾಹರಣೆಗೆ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ. ಫಸ್ಟು ನಿಮ್ಮ ಮನೆಯಲ್ಲಿ ಮಧ್ಯಸ್ಥಾನದಲ್ಲಿ ಬ್ರಹ್ಮಸ್ಥಾನದಲ್ಲಿ ಈ ರೀತಿ ಒಂದು ರಂಗೋಲಿಯಲ್ಲಿ ಬರೀರಿ ತ್ರಿಶೂಲ. ನೋಡಿ, ತ್ರಿಶೂಲ ಸ್ವಲ್ಪ ಅಗ್ಲಾಗಿರಲಿ ಮತ್ತು ಉದ್ದಕ್ಕೆ ಬರೀರಿ. ಒಂದು ಪಕ್ಕ ಇಡೋಕ್ಕಾಗೋದಿಲ್ಲ. ಸ್ವಲ್ಪ ಎಲ್ಲದಕ್ಕೂ ಒಂದು ಅರ್ಧ ಅಡಿ ಗ್ಯಾಪ್ ಇರಲಿ ಒಂದೊಂದು ದೀಪ ಇಡಲಿಕ್ಕೆ. ನೋಡಿ, ಚಿತ್ರದಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ. ಆ ರೀತಿ ನಿಧಾನಕ್ಕೆ ನೀಟಾಗಿ ಎಲ್ಲೂ ವಕ್ರ ಇರಬಾರ್ದು, ತುಂಡು ಇರಬಾರ್ದು, ಪೀಸ್ ಇರಬಾರ್ದು, ಭಿನ್ನ ಇರಬಾರ್ದು. ಆ ರೀತಿ ರಂಗೋಲಿನಲ್ಲಿ ನೀಟಾಗಿ ಈ ತ್ರಿಶೂಲ ಬರೀಬೇಕು. ನೋಡಿ, ಚಿತ್ರದಲ್ಲಿ ತೋರಿಸಿದ್ದು ನೋಡಿ ತ್ರಿಶೂಲ. ಈ ಥರ ತ್ರಿಶೂಲ ಬರೆಯೋದ್ರಿಂದ ಮನೆಯಲ್ಲಿ ರೋಗಗಳು ಧ್ವಂಸ ಆಗ್ತದೆ, ವಾಸ್ತುದೋಷ ನಿವಾರಣೆ ಆಗುತ್ತದೆ. ಪ್ರತಿಯೊಂದು ಕಲ್ಲು, ಮಣ್ಣು, ಜಲ್ಲಿ, ಸಿಮೆಂಟು, ಇಟ್ಟಿಗೆ, ಕಬ್ಬಿಣ ಮತ್ತು ನೀರು ಹಾಕಿ ಮಿಕ್ಸ್ ಮಾಡಿರ್ತೀವಿ. ಈ ಸಪ್ತ ಧಾತುಗಳಿಂದ ಮನೆ ವೈಬ್ರೇಷನ್ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಈ ಒಂದು ವಿಶೇಷವಾದಂಥ ಈ ಸಪ್ತಸ್ವರ ದೀಪಚಕ್ರ ಆರಾಧನೆ ಯಾವ ಬುಕ್ಕಲ್ಲೂ ಇಲ್ಲ, ನಿಮಗೆ ಇಂಟರ್ನೆಟ್ಟಲ್ಲೂ ಸಿಗಲ್ಲ. ಇದು ಗುರುಮುಖೇನ ಬಂದಂಥ ವಿದ್ಯೆ. ನೀವು ಹೋಗಿ ಚೆಕ್ ಮಾಡಿ ನೋಡಿ, ಇಂಟರ್ನೆಟ್ಟಲ್ಲಾಗಲಿ ಅಥವಾ ಯಾವುದೇ ಬುಕ್ಸಲ್ಲಾಗಲಿ. ಇದು ಬಾಯಿಂದ ಅನಾದಿ ಕಾಲದಿಂದ ಬಂದಂಥ ವಿದ್ಯೆ. ವಾಸ್ತುದೋಷ ನಿವಾರಣೆಗೆ ಮತ್ತು ರೋಗಬಾಧೆ ನಿವಾರಣೆಗೆ, ಅನಿಷ್ಟಗಳು, ದಾರಿದ್ರ್ಯಗಳು ನಿವಾರಣೆಗೆ ಸಪ್ತ ಋಷಿಗಳನ್ನು ಆವಾಹನೆ ಮಾಡಿ, ಸಪ್ತ ಗ್ರಹಗಳನ್ನು ಆವಾಹನೆ ಮಾಡಿ, ನಮ್ಮ ಶರೀರದಕ್ಕಂಥ ಸಪ್ತಧಾತುಗಳನ್ನು ಚೈತನ್ಯ ಶಕ್ತಿ ತುಂಬುವಂಥದ್ದೇ ಈ ಸಪ್ತಸ್ವರ ದೀಪಚಕ್ರ ಆರಾಧನೆ ಅಂತ ಕರೀತಾರೆ. ಈ ಒಂದು ಚಕ್ರ ಆರಾಧನೆಗೆ ಮೊದಲು ಮಣ್ಣಿನ ದೀಪಗಳು ತಗೊಂಡು ಈ ಎಳ್ಳೆಣ್ಣೆಯನ್ನು ಮಣ್ಣಿನ ದೀಪಕ್ಕೆ ಹಾಕಿ. ಎಳ್ಳೆಣ್ಣೆ ಯಾಕೆ ಹಾಕ್ತಿದ್ವಿ ಅಂದರೆ, ಮೂಲಾಧಾರ ಚಕ್ರದಲ್ಲಿ ಶನಿ, ಪೃಥ್ವಿ ತತ್ವವನ್ನು ಹೊಂದಿರತಕ್ಕಂಥ ಶನಿ ಗ್ರಹ, ಅಲ್ಲಿ ವಶಿಷ್ಠ ಮಹರ್ಷಿಗಳು ವಾಸ ಮಾಡ್ತಾರೆ. ಮೂಲಾಧಾರ ಅಂದರೆ ಗುದದ್ವಾರದ ಅರ್ಧ ಇಂಚು ಮೇಲೆ. ವಶಿಷ್ಠ ಋಷಿಗಳಲ್ಲಿ ವಾಸ ಮಾಡಲ್ಲ. ಅವರ ಎನರ್ಜಿ ಲೆವೆಲ್ಲು ಆ ಜಾಗದಲ್ಲಿರುತ್ತೆ. ಹಾಗೆ ಆ ಒಂದು ಬೀಜ ಮಂತ್ರ ಬರೀರಿ. ಲಂ, ನೋಡಿ ಚಿತ್ರದಲ್ಲಿ ಇವಾಗ ತೋರಿಸ್ತೀನಿ. ವಶಿಷ್ಠ ಮಹರ್ಷಿಗಳು ಮೂಲಾಧಾರ ಚಕ್ರಕ್ಕೆ ಲಂ ಅಂತ ಬೀಜ ಮಂತ್ರ. ಅದಕ್ಕೆ ಸಂಬಂಧಪಟ್ಟಂಥ ಗ್ರಹ ವಶಿಷ್ಠಗೆ ಶನಿ ಗ್ರಹ. ಅಲ್ಲಿ ಯಾವ ಧಾತು ಇದೆ ಅಂದರೆ ಮೂಳೆ ಧಾತು. ನಮ್ಮ ಶರೀರದಲ್ಲಿ 207 ಮೂಳೆ ಇದೆ. ಆ ಮೂಳೆಗಳಿಗೆ ಅಧಿಪತಿ ಆ ಮೂಲಾಧಾರ ಚಕ್ರ. ಆ ಜಾಗದಲ್ಲಿ ಅಸ್ಥಿ ಅಗ್ನಿ, ಆ ಅಸ್ಥಿ ಒಳಗೆ ಒಂದು ಬೆಂಕಿ ಉತ್ಪತ್ತಿ ಆಗುತ್ತಂತೆ. ಅದಕ್ಕೆ ಅಸ್ಥಿ ಧಾತು. ನಮ್ಮಲ್ಲಿ 7 ಧಾತುಗಳಿವೆ. ಆ 7 ಧಾತು ಮೂಳೆ ಒಂದು ಧಾತು. ಮೂಳೆ ಇಲ್ಲ ಅಂದರೆ ನಮಗೆ ಬದುಕೋಕ್ಕಾಗಲ್ಲ. ಅದರಿಂದ ಮೂಳೆ ನಮ್ಮ ಒಂದು ರೀತಿ ಪಾಯ ಆಗ್ತಂಗೆ, ಬೇಸ್ಮೆಂಟ್ ಇದ್ದಂಗೆ. ಅದಕ್ಕೆ ಮೂಳೆ ಒಂದು ಧಾತು, ಅದರೊಳಗೆ ಉತ್ಪತ್ತಿ ಯಾವುದು ಅಸ್ಥಿ ಅಗ್ನಿ ಅಂತೇಳಿ. ಈಗ ಮೂಲಾಧಾರ ಚಕ್ರದಲ್ಲಿ ನೋಡೋದು, ಅಲ್ಲಿ ಯಾವುದು ಸ್ವರ ಬರ್ತದೆ? ಸ ಸ ಸ ಅನ್ನೋ ಅಕ್ಷರ ನೀವು ಅಲ್ಲಿಡಬೇಕು. ನೋಡಿ, ಮೂಲಾಧಾರ ಚಕ್ರದಲ್ಲಿ ಷಡ್ಜ, ಸ ಸ ಷಡ್ಜ, ಸ ಅನ್ನೋ ಅಕ್ಷರದಲ್ಲಿದೆ. ಅದಕ್ಕೆ ಅಧಿಪತಿ ಶನಿ. ಅದಕ್ಕೆ ಓಂ ಶನೇಶ್ಚರಾಯ ನಮಃ, ಓಂ ಶನೇಶ್ಚರಾಯ ನಮಃ ಅಥವಾ ಓಂ ಶನಿದೇವಾಯ ನಮಃ ಅಂಥೇಳಿ 108 ಸಲ ಅರ್ಚನೆ ಮಾಡಿ. ಜೊತೆಗೆ ವಶಿಷ್ಠಾಯ ನಮಃ, ಓಂ ವಶಿಷ್ಠಾಯ ನಮಃ, ಓಂ ವಶಿಷ್ಠಾಯ ನಮಃ, ಓಂ ವಶಿಷ್ಠಾಯ ನಮಃ ಅಂತ ಹೇಳಿದ್ರೆ ನಿಮ್ಮ ಮೂಳೆಯೆಲ್ಲ ಗಟ್ಟಿಯಾಗತ್ತೆ. ಮೂಳೆಗಳಲ್ಲಿ ಯಾವುದೇ ಟೊಳ್ಳಿರಲ್ಲ ಮತ್ತು ಮೂಳೆ ಸೌಯಲ್ಲ. ಮೂಳೆ ಒಳಗಿರೋ ಕ್ಯಾಲ್ಶಿಯಮ್ಮು ನಷ್ಟ ಆಗೋದಿಲ್ಲ. ಓಂ ವಶಿಷ್ಠಾಯ ನಮಃ ಋಷಿ, ಓಂ ವಶಿಷ್ಠಾಯ ನಮಃ, ಓಂ ವಶಿಷ್ಠಾಯ ನಮಃ. ಹೂವೋ, ಅಕ್ಷತೋ, ಕುಂಕುಮನೋ, ಅಷ್ಟದಲ್ಲೋ ಒಟ್ಟು ಅರ್ಚನೆ ಮಾಡಬೇಕು. ಆ ದೀಪದ ಮುಂದೆ ಒಂದು ಎಳೆ ಇಟ್ಟು ಅಥವಾ ಒಂದು ಸಣ್ಣದೊಂದು ಪ್ಲೇಟ್ ಇಟ್ಬಿಟ್ಟು ಅರ್ಚನೆ ಮಾಡಿ 108 ಸಲ. ಓಂ ಶನೇಶ್ಚರಾಯ ನಮಃ, ಓಂ ಶನಿದೇವಾಯ ನಮಃ ಅಂತೇಳಿ. ಇಲ್ಲಿಗೆ ಮುಗೀತು. ಅಲ್ಲಿಂದ ಅರ್ಧ ಅಡಿ ಮೇಲ್ಗೆ ಬನ್ನಿ. ಸ್ವಾಧಿಷ್ಠಾನ ಚಕ್ರ. ಈ ಸ್ವಾಧಿಷ್ಠಾನ ಚಕ್ರದಲ್ಲಿ ಒಂದು ದೀಪ ಇಡಬೇಕು. ಅಂದರೆ ಗುದದ್ವಾರದಿಂದ ಅರ್ಧ ಇಂಚು ಮೂಲಾಧಾರ, ಅಲ್ಲಿಂದ ನಮ್ಮ ಜೆನಿಟಲ್ ಪಾರ್ಟಿಂದ ಮೇಲೆ ಒಕ್ಲಿಂದ ಕೆಳಗೆ ಒಂದು ಚಕ್ರ ಇದೆ.
ನಾ ಹೇಳಿದ್ದೀನಿ ಮೊನ್ನೆ ಎಪಿಸೋಡಿ, ಸ್ವಾದಿಷ್ಟಾನ ಚಕ್ರ ಅಂತೇಳಿ. ಆ ಸ್ವಾದಿಷ್ಟಾನ ಚಕ್ರದಲ್ಲಿ ವೈಬ್ರೇಟ್ ಆಗೋ ಅಕ್ಷರ ಯಾವುದು? ರೀ, ಋಷಭ. ರೀ 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 ರೀ, 3 ರೀತಿ ಋಷಭಗಳಿದೆ ಅಂತ ಹೇಳಿದೆ. ಆ ಋಷಭ, ಆ ಅಕ್ಷರದಲ್ಲಿ ಯಾವುದು ಬೀಜಾಕ್ಷರ? ವಂ. ವಂ ವಂ. ಸ್ವಾದಿಷ್ಟಾನ ಚಕ್ರದ ಬೀಜಾಕ್ಷರ ವಂ ಅಂತ. ಅದಕ್ಕೆ ಅಧಿಪತಿ ಯಾರು? ಭಾರದ್ವಾಜ ಋಷಿಗಳು. ಭಾರದ್ವಾಜ ಋಷಿಗಳು ಅಂದರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನ ಕಂಡುಹಿಡಿದಂಥವ್ರು, ಅಥರ್ವಣ ವೇದವನ್ನು ಬೆಳಕಿಗೆ ತಂದಂಥವ್ರು. ವಂ ಅನ್ನೋ ಬೀಜ ಮಂತ್ರ. ಓಂ ಭಾರದ್ವಾಜ ಋಷಿಯೇ ನಮಃ. ದೀಪ ಹಚ್ಚಿ ಪೂಜೆ ಮಾಡಿ ಓಂ ಭಾರದ್ವಾಜ ಋಷಿಯೇ ನಮಃ. ಅದಕ್ಕೆ ಸಂಬಂಧಪಟ್ಟಂಥ ಗ್ರಹ ಶುಕ್ರ ಗ್ರಹ. ಓಂ ಶುಕ್ರಾಯ ನಮಃ, ಓಂ ಶುಕ್ರಾಯ ನಮಃ, ಓಂ ಶುಕ್ರಾಯ ನಮಃ, ಓಂ ಶುಕ್ರ ಅಂತ ಇದೆಲ್ಲ ದೀಪ ಹಚ್ಬಿಟ್ಟು ಪೂಜೆ ಮಾಡಬೇಕು. ಅರ್ಶಿನ ಕುಂಕುಮ ಹಚ್ಚಿ, ಊದುಬತ್ತಿ ಹಚ್ಚಿ, ಆಮೇಲೆ 108 ಸಲ ಓಂ ಶುಕ್ರಾಯ ನಮಃ, ಓಂ ಶುಕ್ರಾಯ ನಮಃ, ಓಂ ಶುಕ್ರಾಯ ನಮಃ ಅಂತ ಯಾವುದೋ ನಿಮಗೆ ಹೂವು ಇಲ್ಲ ಅರ್ಶಿನ ಇಲ್ಲ ಕುಂಕುಮ ಇಲ್ಲ ವಿಭೂತಿ ಇಲ್ಲ ಅಕ್ಷತೆಯಲ್ಲಿ ಆ ದೀಪದ ಮುಂದೆ ಇಟ್ಟು 108 ಸಲ ಮಾಡಬೇಕು. ಓಂ ಭಾರದ್ವಾಜ ಋಷಿಯೇ ನಮಃ, ಓಂ ಭಾರದ್ವಾಜ ಋಷಿಯೇ ನಮಃ, ಓಂ ಭಾರದ್ವಾಜ ಋಷಿಯೇ ನಮಃ. ನಾವು ಸಪ್ರೇಟ್ ಮಂತ್ರ ಕೊಡ್ತಾ ಇಲ್ಲ ನಾನಿಲ್ಲಿ, ಯಾಕೆಂದರೆ ಅಲ್ಲೇ ಬರೆದಿದ್ದೀನಿ ನೋಡಿ. ಓಂಕಾರ ಸೇರಿಸ್ಕೊಳ್ಳಿ. ಓಂ ಭಾರದ್ವಾಜ ಋಷಿಯೇ ನಮಃ, ಓಂ ಶುಕ್ರಾಯ ನಮಃ. ಅಲ್ಲಿ ಯಾವ ಅಕ್ಷರ ಇದೆ? ರೀ, ರಿಷಭ. ಆ ರೀ ಅನ್ನೋದು ನಮ್ಮ ಬೋನ್ ಒಳಗಡೆ ಮಜ್ಜ, ಬೋನ್ ನ್ಯಾರೋನ ಸೃಷ್ಟಿ ಮಾಡುತ್ತಂತೆ ನೋಡಿ. ಮೂಳೆ ಒಳಗೆ ಒಂದು ಕಪ್ಪುದು ಒಂಥರ ಇದಿದೆ, ಒಂದು ರೀತಿ ಲಿಕ್ವಿಡ್ ಟೈಪಲ್ಲಿದೆ. ಅದು ಲಿಕ್ವಿಡು ಅಲ್ಲ, ಸಾಲಿಡು ಅಲ್ಲ, ಮೂಳೆ ಒಳಗೆ ಅದು ಮಜ್ಜ ಅಂತಾರೆ, ಬೋನ್ ನ್ಯಾರೋ. ಅದನ್ನು ಸೃಷ್ಟಿ ಮಾಡುತ್ತಂತೆ ರೀ. ಅದು ಆ ಮಜ್ಜ ಹೆಚ್ಚೆಚ್ಚಿಗೆ ಜಾಸ್ತಿ ಆಗುತ್ತೆ, ಆಗ ಮೂಳೆ ಸವಿಯಲ್ಲ, ಮೂಳೆ ಪುಡಿ ಪುಡಿ ಆಗಲ್ಲ, ಮೂಳೆಯಲ್ಲಿರುವಂಥ ಸ್ಟ್ರೆಂತನ್ನು ಜಾಸ್ತಿ ಮಾಡುತ್ತೆ ಆ ಮಜ್ಜ. ಅದ್ರಲ್ಲಿ ಉತ್ಪತ್ತಿ ಆಗುವಂಥ ಅಗ್ನಿ ಮಜ್ಜಾಗ್ನಿ ಅಂತಾರೆ. ಬೋನ್ ನ್ಯಾರೋ, ಫೈರ್. ರೀ 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 ಋಷಭ. ಆ ಶಬ್ದದಲ್ಲಿ ಇರುವಂಥ ಋಷಿ ಎನರ್ಜಿ ಏನು? ಭಾರದ್ವಾಜ ಋಷಿಗಳು. ಅದಕ್ಕೆ ಸಂಬಂಧಪಟ್ಟಂಥ ಗ್ರಹ ಶುಕ್ರ. ಅದರಲ್ಲಿರೋ ಅಗ್ನಿ ಮಜ್ಜಾಗ್ನಿ. ಮೂಳೆ ಒಳಗಡೆ ಒಂದು ಕಪ್ಪುದು ಇರುತ್ತೆ. ಈ ಮಾಂಸ ತಿನ್ನೋರಿಗೆಲ್ಲ ಗೊತ್ತಾಗುತ್ತೆ. ಕೆಲವರು ಮಾಂಸ ತಿನ್ನುವಾಗ ಆ ಮೂಳೆ ಸಿಕ್ಕಿದಾಗ ಅದು ಕುಟ್ಬಿಟ್ಟು ನೋಡ್ತಾ ಅದರಲ್ಲೊಂಥರ ಕಪ್ಪು ಹೊರಗೆ ಬರ್ತದೆ, ಅದೇ ಮಜ್ಜ, ಬೋನ್ ನ್ಯಾರೋ ಅಂತಾರೆ. ಅದು ಈ ಚಕ್ರದಲ್ಲಿದೆ, ಸ್ವಾದಿಷ್ಟಾನ ಚಕ್ರದಲ್ಲಿದೆ. ನಿಧಾನಕ್ಕೆ ರೀ 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 ಪ್ರಾಕ್ಟೀಸ್ ಮಾಡಿ ನೀವು ಕೂಡ. ಆಗ ಬೋನ್ ಒಳಗಿರೋ ಮಜ್ಜ ಅಗ್ನಿ ಉತ್ಪತ್ತಿ ಆಗ್ತದಂತೆ. ಇದು ಒಂದು ವಿಶೇಷವಾದಂಥ ಸ್ವರಗಳಿಂದ ಮೂಳೆಗಳಿಗೆ ಶಕ್ತಿ ಕೊಡ್ತಾ ಇದ್ದೀವಿ ನಾವೀಗಿಂದ. ಆದರೆ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡೋರು ಯಾರು? ಶುಕ್ರ ಗ್ರಹ. ಅದಕ್ಕೆ ಶುಕ್ರಕ್ಕೆ ಶಕ್ತಿ ಕೊಟ್ಟವರೇ ಭಾರದ್ವಾಜ ಋಷಿಗಳು. ಹೀಗೆ ಒಂದಕ್ಕೊಂದು ಡಿಪೆಂಡೆನ್ಸ್ ಇದೆ. ಸ ರೀ 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 ಸ ರೀ ರೀ. ನಾವೀಗ 2ನೇ ಚಕ್ರಕ್ಕೆ ಬಂದಿದ್ದೀವಿ. ಈಗ 3ನೇ ಚಕ್ರಕ್ಕೆ ದೀಪ ಹಚ್ಚಿ. ಅದು ಮಣಿಪುರ ಚಕ್ರ ಅಂತ. ನಮ್ಮ ಡೈಜೆಸ್ಟಿವ್ ಸಿಸ್ಟಮ್, ಹೊಟ್ಟೆ, ಸಣ್ಣ ಕರಳು ಮತ್ತು ಪ್ಯಾಂಕ್ರಿಯಾಸ್, ಅಂದರೆ ಡಯಾಬಿಟೀಸ್ಗೆ ಬರದೇ ಇರೋ ಥರ ನೋಡ್ಕೊಳ್ಳೋದು ಒಂದು ಅಂಗ ಇದೆ. ಇನ್ಸುಲಿನ್ ಪ್ರೊಡ್ಯೂಸ್ ಮಾಡೋ ಪ್ಯಾಂಕ್ರಿಯಾಸ್, ಗಾಲ್ ಬ್ಲ್ಯಾಡರು, ಇದೆಲ್ಲ ಇಲ್ಲಿದೆ. ಇಲ್ಲಿ ಹೊಟ್ಟೆಲೆ ಅಂದರೆ ಒಕ್ಕಲಿಂದ ಮೇಲೆ 2 ಇಂಚಲ್ಲಿ ಒಂದು ಚಕ್ರ, ಅದು ಮಣಿಪುರ ಚಕ್ರ ಅಂತಾರೆ. ಆ ಮಣಿಪುರ ಚಕ್ರಕ್ಕೊಂದು ದೀಪ ಹಚ್ಚಬೇಕು. ಆ 3ನೇಲಿ ತ್ರಿಶೂಲದಲ್ಲಿ 3ನೇ ಸ್ಥಳ. ದೀಪ ಹಚ್ಚಿ ಅರ್ಶಿನ ಕುಂಕುಮ ಇಟ್ಟು ಹೂವಿಟ್ಟು ಅಕ್ಷತೆ ಒಂದು ಧೂಪ ಮಾಡಿಬಿಟ್ಟು ಅಲ್ಲಿ ಯಾರು ಬರ್ತಾರೆ? ಗಾಂಧಾರ. ಇದು ನಮ್ಮ ರಕ್ತ, ಶರೀರದಲ್ಲಿರತಕ್ಕಂಥ ರಕ್ತವನ್ನು ಉತ್ಪತ್ತಿ ಮಾಡುವಂಥ ಧಾತುವಿನ ಅಂಶ. ಗಾಂಧ್ರ, ಗಾಂಧಾರ. ಸಪ್ತಸ್ವರಗಳಲ್ಲಿ 3ನೇ ಅಕ್ಷರ ಗಾಂಧಾರ. ಆ ರಕ್ತದೊಳಗಿಂದ ರಕ್ತಾಗ್ನಿ ಅಂತ ಒಂದು ಅಗ್ನಿ ಉತ್ಪತ್ತಿ ಆಗುತ್ತದೆ. ಅದಕ್ಕೆ ರಕ್ತ ಯಾವಾಗಲೂ ಬಿಸಿ ಇರ್ತದೆ. ಯಾವಾಗ ರಕ್ತ ಚೆನ್ನಾಗಿ ಉತ್ಪತ್ತಿ ಆಗುತ್ತೋ ನಮಗೆ ಆರೋಗ್ಯ ಚೆನ್ನಾಗಿರ್ತದೆ. ಯಾವಾಗ ರಕ್ತ ಕಲ್ಮಶ ಆಯಿತು, ಸ್ಕಿನ್ ಡಿಸೀಸ್ ಅಂತೆ ಏನೇನೋ ಕಾಯಿಲೆಗಳು ಬಂದ್ಬಿಡ್ತದೆ. ರಕ್ತಾಗ್ನಿ ಚೆನ್ನಾಗಿರಬೇಕು, ಜಠರಾಗ್ನಿ ಒಳಗಡೆ. ಅದಕ್ಕೆ ಆ ಮಣಿಪುರ ಚಕ್ರಕ್ಕೆ ಅಕ್ಷರ ರಂ 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 ಅಂತ. ಆ ಮಣಿಪುರ ಚಕ್ರಕ್ಕೆ ನೋಡ್ಕೊಳ್ಳುವಂಥ ಸಪ್ತಋಷಿ ಯಾರು? ವಿಶ್ವಾಮಿತ್ರರು. ವಿಶ್ವಾಮಿತ್ರ ಋಷಿ. ಅಲ್ಲಿಗೆ ಮಂಗಳ ಗ್ರಹ ಅಧಿಪತಿ. ಓಂ ಮಂಗಳಾಯ ನಮಃ, ಓಂ ಮಂಗಳಾಯ ನಮಃ,
ಓಂ ವಿಶ್ವಾಮಿತ್ರಾಯ ನಮಃ, ಓಂ ವಿಶ್ವಾಮಿತ್ರಾಯ ನಮಃ. ಋಷಿಗೂ 108 ಸಲ, ಗ್ರಹಕ್ಕೂ 108 ಸಲ ಅರ್ಚನೆ ಮಾಡಿದ್ರೆ ಆಗ ಮಣಿಪುರ ಚಕ್ರದಲ್ಲಿ ನಮಗೆ ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ ಬಾಡಿ ಒಳಗೋಗಿ ಮತ್ತು ಆ ಒಂದು ಔರ ದೀಪದಿಂದ ಬರುವಂಥ ಎನರ್ಜಿ, ಮಂತ್ರದಿಂದ ಬರೋ ಶಕ್ತಿ ಹೇಳಿ ನಮ್ಮ ಹೊಟ್ಟೆಲಿರತಕ್ಕಂಥ ಎಲ್ಲ ಥರ ಈವನ್ ಕ್ಯಾನ್ಸರ್ ಕೂಡ ಕ್ಯೂರ್ ಮಾಡ್ಬೋದು. ಅಷ್ಟು ವಿಶೇಷವಾಗಿದೆ ಈ ಒಂದು ದೀಪಚಕ್ರ ಆರಾಧನೆಯಲ್ಲಿ. ಸ ರಿ ಗ ಸಪ್ತಸ್ವರಗಳಲ್ಲಿ 3 ಆಯಿತು. ಷಡ್ಜ, ಸಾ ಅಂದರೆ ಷಡ್ಜ, ರೀ ಅಂದರೆ ರಿಷಭ, ಗಾ ಅಂದರೆ ಗಾಂಧಾರ. ಈಗ 7 ಅಕ್ಷರದಲ್ಲಿ ಮಧ್ಯಮ, ಮಾ ಅಂದರೆ ಮಧ್ಯಮ. ಮಾ ಅನ್ನೋದು ನಮ್ಮ ಈ ಅನಾಹತ ಚಕ್ರಕ್ಕೆ ಬರ್ತದೆ, ಹೃದಯಕ್ಕೆ ಮಧ್ಯಮ. ಸರ್ವಾಂಗಗಳಲ್ಲಿ ಮಧ್ಯದಲ್ಲಿರುವ ಅಂಗ ಹೃದಯ, ಮಾ. ಇದು ಇಲ್ಲಿ ಅಂದರೆ ಒಕ್ಲಿಂದ ಮೇಲೆ ಚೆಸ್ಟಿಂದ ಕೆಳಗಡೆಗೆ ಒಂದು 4 ಇಂಚ್ ಕೆಳಗಡೆ ಮಾ. ಡಬ್ ಡಬ್ ಅಂತ ಅಂತದಲ್ಲ ಶಬ್ದ, ಅದು ನಮಗೆ ಅನಾಹತ ಚಕ್ರ. ಅದಕ್ಕೆ ಬೀಜ ಮಂತ್ರ ಯಂ ಯಂ. ಹೃದಯ ಯಾ ಕೊನೆ ಅಕ್ಷರಕ್ಕೆ ಯಂ ಯಂ ಅಂತ. ಇಲ್ಲಿ ನಮಗೆ ದಯೆ, ಕಾರುಣ್ಯ ಪ್ರತಿಯೊಂದು ಕೊಡುವಂಥದ್ದು ಬುಧ ಗ್ರಹ. ಇದಕ್ಕೆ ಬುಧ ಅಧಿಪತಿ. ಆಮೇಲೆ ಜಮದಗ್ನಿ ಋಷಿಗಳು, ಹೀಗೆ ಸಪ್ತ ಋಷಿಗಳು ಒಬ್ಬರು ಈ ಹೃದಯದನ್ನು ಎನರ್ಜಿ ಕೊಟ್ಟು ಕಾಪಾಡ್ತಾರಂತೆ. ಅದಕ್ಕೆ ಇನ್ನೊಂದು ಇದ್ರೊಳಗೆ ಬರೋದಂತೂ ಸಪ್ತಧಾತುಗಳು 4ನೇ ಧಾತು ಮೇಧ. ಮೇಧ ಅಂದರೆ ಕೊಬ್ಬು, ಫ್ಯಾಟ್, ಕೊಲೆಸ್ಟ್ರಲ್, ಅದು ಉತ್ಪತ್ತಿ ಮಾಡುವಂಥ ಶಕ್ತಿ ಮೇಧ. ಇದು ಸಪ್ತಧಾತುಗಳು ಒಂದು. ಈ ಒಂದು ಮೇಧ ಅನ್ನೋ ಮೇಧಾಗ್ನಿಯನ್ನು ಪ್ರೊಡ್ಯೂಸ್ ಮಾಡುತ್ತೆ. ಅದಕ್ಕೆ ಹೃದಯ ಯಾವಾಗಲೂ ಹಾರ್ಟ್ ಬಿಸಿಯಾಗಿದ್ದು ಡಬ್ 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 ಅಂತಿರ್ತದೆ. ಈಗ 4ನೇ ಚಕ್ರದ ದೀಪವನ್ನು ಹಚ್ಚೋದು, ಅರ್ಶಿನ ಕುಂಕುಮ ಗಂಧ ಅಕ್ಷತೆ ಎಲ್ಲ ಇಟ್ಟು ಪೂಜೆ ಧೂಪ ಹಚ್ಬಿಟ್ಟು ದೀಪದ ಮುಂದೆ ಅರ್ಚನೆ ಮಾಡೋದು. ಓಂ ಜಮದಗ್ನಿ ಋಷಿಯೇ ನಮಃ, ಓಂ ಜಮದಗ್ನಿ ಋಷಿ ಅಂತ 108 ಸಲ. ಆಮೇಲೆ ಓಂ ಬುಧಾಯ ನಮಃ, ಅದು 108 ಸಲ. ಋಷಿಗೆ 108 ಸಲ, ಬುಧ ಗ್ರಹಕ್ಕೆ 108 ಸಲ. ಈ ರೀತಿ ಮಾಡೋದ್ರಿಂದ ಮನೇಲಿ ಎಲ್ಲ ಥರ, ಎಲ್ಲ ಅಪ್ಪ ಅಮ್ಮನ ಹೃದಯ, ಮಕ್ಕಳು ಹೃದಯ, ಅಜ್ಜ ಅಜ್ಜಿ ಹೃದಯ, ಅತ್ತೆ ಮಾವಂದ ಹೃದಯ, ಆ ಮನೆ ಫ್ಯಾಮಿಲಿ ಯಾರ್ಯಾರು ವಾಸ ಮಾಡ್ತಿರೋ ಅವ್ರ ಹೃದಯದಲ್ಲಿ ಮೇಧಾಗ್ನಿ ಪ್ರೊಡ್ಯೂಸ್ ಆಗಿ ಎಲ್ಲರಲ್ಲೂ ಪ್ರೀತಿ, ವಾತ್ಸಲ್ಯ, ದಯೆ, ದಾಕ್ಷಿಣ್ಯ, ಗಲಾಟೆಗಳಾಗಲ್ಲ, ಕೋಪಗಳಾಗಲ್ಲ, ಒಡೆದಾಟ ಆಗೋದಿಲ್ಲ. ಅಷ್ಟು ವಿಶೇಷ. ಮಾ, ಒಂದು ಸಲ ಉಚ್ಚಾರಣೆ 3 ಸಲ ಹೇಳಿ. ಮಾ ಮಾ ಮಾ. ನೋಡಿ ಇಲ್ಲಿ ಮಾ ಅಂದಾಗ ಇಲ್ಲೇ ಎಂಡಾಗುತ್ತೆ ಆ ಶಬ್ದ, ಮಧ್ಯಮ. ಇದೆಲ್ಲ ಆಯಿತಾ. ಇನ್ನು ನೆಕ್ಸ್ಟ್ ಇದು 5ನೇ ಸ್ವರ ಪಂಚಮ, ಪ ಅನ್ನೋ ಅಕ್ಷರ ಸಪ್ತದಲ್ಲಿ, ಸಪ್ತಸ್ವರಗಳಲ್ಲಿ ಆ ಸಿಲಿಬಲ್ 5ನೇದು. ಸ ರಿ ಗ ಮ ಪ ಪ. ಇದು ಪ್ರತಿಮಧ್ಯಮ ಪ, ಪಂಚಮ. ಆ ಪಂಚಮ ಸ್ಥಾನಕ್ಕೆ ಏನು ಮಾಡಬೇಕು, 5ನೇದು ದೀಪ ಹಚ್ಚಿ, ಎಲ್ಲ 5 ಅಥವಾ 7 ಬತ್ತಿನ ಹಚ್ಬಿಟ್ಟು, ಅದಕ್ಕೆ ದೀಪ ಹಚ್ಬಿಟ್ಟು ಅದಕ್ಕೆ ಗೌತಮ ಋಷಿಗಳನ್ನು ಆವಾಹನೆ ಮಾಡಿ ಓಂ ಗೌತಮ ಋಷಿಯೇ ನಮಃ. ಇದು ಪ ವಿಶುದ್ಧ ಚಕ್ರ, ನಮ್ಮ ಕಮ್ಯುನಿಕೇಷನ್, ವಾಕ್ಚಾತುರ್ಯತೆ ಎಲ್ಲವನ್ನು ಸೃಷ್ಟಿ ಮಾಡೋವಂಥದ್ದು. ಹಂ ಹಂ ಅನ್ನೋ ಬೀಜ ಮಂತ್ರ ಇದಕ್ಕೆ. ಹಂ, ಇದಕ್ಕೆ ಗೌತಮ ಋಷಿ ಅಧಿಪತಿಗಳು. ಇದಕ್ಕೆ ಗ್ರಹ ಯಾವುದು, ಗುರುಗ್ರಹ, ಗುರು. ಇಲ್ಲಿ ನಮಗೆ ಮಾಂಸದ, ನಾವು ತಿಂದಂಥ ಆಹಾರ ಒಳಗೋಗಕ್ಕೆ ಮುಂಚೆ ಮಾಂಸದ ಶಕ್ತಿನ ಸೃಷ್ಟಿ ಮಾಡುತ್ತೆ. ಸಪ್ತಧಾತುಗಳಲ್ಲಿ ಮಾಂಸ, 7 ಧಾತುಗಳ ಮಾಂಸ ಒಂದು ಧಾತು. ಅದು ಈ ಕಂಠ ಪ್ರದೇಶದಿಂದ ಒಳಗಡೆಲ್ಲ ಬಾಡಿಲಿ ಉತ್ಪತ್ತಿ ಆಗ್ತದೆ. ನಮ್ಮ ತಿನ್ನೋ ಆಹಾರ ಪದಾರ್ಥ, ಕುಡಿಯೋದು ಅಂದರೆ ಹಾಲು, ಕಾಫಿ, ಟೀ, ಬೋರ್ಮಿಟಾ ಎಕ್ಸೆಟ್ರಾ, ಮತ್ತು ನಮ್ಮ ವಾಕ್ಚಾತುರ್ಯತೆ, ಶಬ್ದದ ಅಲೆಗಳಿಂದ ಮಾಂಸಕ್ಕೆ ಒಂದು ವರ್ಚಸ್ಸು, ತೇಜಸ್ಸನ್ನು ಕೊಡುವಂಥ ಶಕ್ತಿ ಹಂ. ಇದಕ್ಕೆ ವಿಶುದ್ಧ ಚಕ್ರ ಅಂತಾರೆ. ಇಲ್ಲಿ ಮಾಂಸಾಗ್ನಿ ಉತ್ಪತ್ತಿ ಆಗ್ತದೆ. ಅದಕ್ಕೆ ಅಲ್ಲಿ ಏನು ಮಾಡಬೇಕು, ಓಂ ಗೌತಮ ಮುನಿಯೇ ನಮಃ, ಓಂ ಗೌತಮ ಮುನಿಯೇ ನಮಃ, ಓಂ ಗೌತಮ ಮುನಿಯೇ ನಮಃ, ಅಥವಾ ಓಂ ಗೌತಮ ಋಷಿಯೇ ನಮಃ, ಓಂ ಗುರುವೇ ನಮಃ, ಓಂ ಗಂ ಗುರುವೇ ನಮಃ. ನಿಮಗೆ ಹೆಂಗೆ ಬರುತ್ತೋ ಮಂತ್ರ ಹೇಳಿ, 108 ಸಲ ಅರ್ಚನೆ ಮಾಡಿ. ಅರ್ಚನೆ ಮಾಡಿದ ಮೇಲೆ ಒಂದು 5 ಸಲ ಹೇಳಿ ಪಾ 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 ಅಂಥೇಳಿ. ಇದು ಪಂಚಮ. ನಾವೇನು ಮಾಡಿ ಸ ರಿ ಗ ಮ ಪ 5 ಅಕ್ಷರ ಆಯಿತು. ಈಗ ಇನ್ನು 2 ಅಕ್ಷರ ಇದೆ. ದ, ದೈವತ. ದ ಅಂದರೆ ದೈವತ. ಅದೆಲ್ಲಿ ಬರುತ್ತೆ ಅಂತಂದರೆ ನೋಡಿ, ಈ ಕಡೆ ಬಲಭಾಗದ
ಕಪಾಲ, ಇಲ್ಲೊಂದು ಮೂಳೆ ಇದೆ. ಯಾಕೆಂದರೆ ಇಲ್ಲೂ ಒಂದು ಮೂಳೆ, ಇಲ್ಲೊಂದು ಮೂಳೆ ಇರೋದ್ರಿಂದ ನಮ್ಮ ಮುಖ, ಚರ್ಮ, ಮಾಂಸ ಎಲ್ಲ ಕೂತ್ಕೊಂಡಿರೋದು. ಬೇಸ್ಮೆಂಟ್ ಇದೆ, ಒಂದು ಭದ್ರವಾದಂಥ ಪಾಯ ಹಾಕಿದ್ದಾನೆ. ಅಲ್ಲಿ ಯಾವುದು ಮಂತ್ರ ಅದು? ಕ್ಷಂ 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 ಅಂತ ಅಂದಾಗ ಇಲ್ಲಿ ನೋಡಿ ಇದಿಷ್ಟಕ್ಕೆ ವೈಬ್ರೇಷನ್ ಆಗುತ್ತೆ. ಕ್ಷಂ 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 ಕ್ಷಂ. ಇಲ್ಲೊಂದು ಚಕ್ರ ಇದೆ. ಈ ಚಕ್ರ ಅಂದರೆ ನಮಗೆ ಕಿವಿ ಈ ಕಡೆ ಕೂಗ್ತಿರೋದು ಇಲ್ಲೆಲ್ಲ ಕೇಳಿಸೋದು. ಇಲ್ಲೊಂದು ಚಕ್ರ ಇದೆ, ಇಲ್ಲೊಂದು ಕಿವಿ ಇದೆ. ಹೀಗೆ ಈ ಚಕ್ರದ ಮೇಲೆ 2 ಕಣ್ಣು ಕೂತಿದೆ. ಆ 2 ಕಣ್ಣು ಮೇಲೆ 2 ಉಬ್ಬಿದೆ. ಆ ಉಬ್ಬುಗಳ ಮಧ್ಯದಲ್ಲಿ ಒಂದು ಆಜ್ಞಾ ಚಕ್ರ ಇದೆ. ಇಲ್ಲಿ ಕ್ಷಂ ಕ್ಷಂ ಅಂತೇಳಿ, ಇದಕ್ಕೆ ಶುಕ್ರಗ್ರಹ ಅಧಿಪತಿ. ಇಲ್ಲಿ ಶುಕ್ರಗ್ರಹ ಅಧಿಪತಿ ಯಾರು? ಸಪ್ತರ್ಷಿಗಳಲ್ಲಿ ಕಶ್ಯಪ. ಓಂ ಕಶ್ಯಪಾಯ ನಮಃ, ಓಂ ಶುಕ್ರಾಯ ನಮಃ ಅಂತ ಹೇಳಬೇಕು. ಅದಕ್ಕೆ ದ ಅನ್ನೋ ದೀಪನ ಹಚ್ಚಿ. ಈಗ ದಕಾರಕ್ಕೆ ಒಂದು ದೀಪ, ದ ಅನ್ನೋ ದೈವತಕ್ಕೆ 7 ಬತ್ತಿ ಹಚ್ಚಿ ದೀಪ ಹಚ್ಬಿಟ್ಟು ಅಲ್ಲಿ ಕಶ್ಯಪಾಯ ನಮಃ ಶುಕ್ರಾಯ ನಮಃ ಅಂಥೇಳಿ ಆವಾಹನೆ ಮಾಡಿಬಿಟ್ಟು ಧೂಪ ದೀಪ ಅಷ್ಟಾಂಗಮೆಲ್ಲ ಹಾಕಿದ್ಮೇಲೆ ಅರ್ಚನೆ ಮಾಡಿ. ಓಂ ಕಶ್ಯಪಾಯ ನಮಃ, ಓಂ ಕಶ್ಯಪಾಯ ನಮಃ, ಓಂ ಕಶ್ಯಪಾಯ ನಮಃ 108 ಸಲ. ಓಂ ಶುಕ್ರಾಯ ನಮಃ, ಓಂ ಶುಕ್ರಾಯ ನಮಃ, ಓಂ ಶುಕ್ರಾಯ ನಮಃ. ಇಲ್ಲಿ ರಸ, ಹುಳಿ, ಉಪ್ಪು, ಖಾರ ಎಲ್ಲ ಪ್ರತಿಯೊಂದು ರಸಗಳು, ಕೆಮಿಕಲ್ ರಿಯಾಕ್ಷನ್ಸ್, ಕೆಮಿಕಲ್ಸ್, ಮಿನರಲ್ಸ್ ಎಲ್ಲ ಬರೋದು ಈ ಜಾಗದಲ್ಲಿ. ಕಂಠಪದಲ್ಲಿ ರಸ ಉತ್ಪತ್ತಿ. ಇದಕ್ಕೆ ರಸ, ಸಪ್ತಧಾತುಗಳಲ್ಲಿ ರಸ ಒಂದು ಧಾತು. ಇಲ್ಲಿ ಒಂದು ಅಗ್ನಿ ಉತ್ಪತ್ತಿ ಆಗುತ್ತೆ, ರಸಾಗ್ನಿ. ಆ ಅಗ್ನಿಯಿಂದಲೇ ನಾವು ಇಷ್ಟೆಲ್ಲ ಮಾತಾಡೋಕ್ಕೆ ಸಾಧ್ಯ. ಅಗ್ನಿ ಬಂದಾಯಿತು ಅಂದರೆ ಮೂಗ, ಮಾತು ಬರೋದಿಲ್ಲ. ರಸಾಗ್ನಿ, ರಸಧಾತುವಿಂದ ಉತ್ಪತ್ತಿ ಆಗುವಂಥ ಒಂದು ಅಗ್ನಿ ರಸಾಗ್ನಿ. ಅದಕ್ಕೆ ಈಕ್ವಲೆಂಟ್ ದೀಪ ನಾವು ಹಚ್ಚಿದ್ದೀವಿ. ಓಂ ಕಶ್ಯಪಾಯ ನಮಃ, ಓಂ ಶುಕ್ರಾಯ ನಮಃ ಅಂಥೇಳಿ ಅರ್ಚನೆ ಮಾಡ್ತಾ ಬನ್ನಿ. ಸಪ್ರೇಟ್ ಮಂತ್ರ ಏನು ನಾನು ಹೇಳ್ತಾ ಇಲ್ಲ, ಅದಲ್ಲೇ ಇದು ನೋಡಿ ಪಕ್ಕದಲ್ಲೇ ಬರೆದಿದ್ದೀನಿ. ಓಂಕಾರ ಸೇರಿಸ್ಬೇಕಷ್ಟೆ. ಇದೆಲ್ಲ ಆಯಿತು. 108 ಸಲ ಕಶ್ಯಪ ಮುನಿಗೆ, 108 ಸಲ ಶುಕ್ರಗ್ರಹಕ್ಕಾಯಿತು. ಆಗ ರಸಾಗ್ನಿ ನಮ್ಮ ಶರೀರ ಚೆನ್ನಾಗಿ ಉತ್ಪತ್ತಿ ಆಯಿತು. ಮಂತ್ರ ಹೇಳೋದ್ರಿಂದ, ದೀಪ ಹಚ್ಚಿರೋದ್ರಿಂದ. ದೀಪಕ್ಕೂ ನಮಗೂ ಮಧ್ಯೆ ಒಂದು ಎನರ್ಜಿ ಇದೆ, ಅದೇ ಎಲೆಕ್ಟ್ರೋಮೆಕ್ಯಾನಿಕಲ್ ಎನರ್ಜಿ, ಎಲೆಕ್ಟ್ರಿಕ್ ಎನರ್ಜಿ. ನಮಗೂ ಅದ್ರಿಗೂ ಮಧ್ಯದಲ್ಲಿ ಆ ಸಂಬಂಧ ಬೆಳೆಸಿ ಆ ಪವರ್ ನಮಗೆ ಒಳಗೋಗಿ ಈ ರಸಾಗ್ನಿ ಇಲ್ಲೆಲ್ಲ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಟಾನ್ಸಿಲ್ಸು, ಥೈರಾಯ್ಡು ಪ್ರಾಬ್ಲಮ್, ದೋಷ ಇದ್ದರೆ, ನಾನೆಲ್ಲ ಮೊನ್ನೆ ಎಪಿಸೋಡ್ ಹೇಳಿದ್ದೀನಿ, ಅದೆಲ್ಲ ದೋಷ ನಿವಾರಣೆ ಆಗುತ್ತೆ. ಇದೆಲ್ಲ ಆಯಿತು. ಲಾಸ್ಟದು ನೀ, ನಿಷಾದ. ಆ ನೀ ಅನ್ನೋ ಅಕ್ಷರಕ್ಕೊಂದು ದೀಪ ತಗೊಳ್ಳಿ. 7 ಬತ್ತಿ, ಇದು 7 ಎಳೆ ಇರುವಂಥ ಬತ್ತಿ ಇಡಿ. ಅಲ್ಲಿಗೆ ಅತ್ರಿ ಮುನಿಗಳು ವಾಸ ಮಾಡುವಂಥ ಸ್ಥಳ. ಅಲ್ಲಿ ಎಡಭಾಗದ ಕಡೆ ಸಂ, ಇದು ಕ್ಷಂ ಅಂದರೆ ಇದು ಸಂ, ಸಂ 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 ಅಂತ. ಇಲ್ಲಿ ಶುಕ್ರಾಗ್ನಿ ಉತ್ಪತ್ತಿ ಆಗತ್ತೆ. ಶುಕ್ರಧಾತು, ಶುಕ್ರಧಾತು 2 ಕಡೆಯಿಂದಲೂ ಬರುತ್ತೆ ನಮಗೆ. ಇಲ್ಲಿಂದ ಕಾಮ ಪ್ರಚೋದನೆ ಆಗೋದು ಶುಕ್ರ. ಆ ಶುಕ್ರಧಾತುವಿನಿಂದ ಶುಕ್ರಾಗ್ನಿ ಬರುತ್ತೆ. ಇಲ್ಲಿ ಸೂರ್ಯಗ್ರಹ ಇರ್ತಾನೆ, ಈ ಕಡೆ ಸೂರ್ಯಗ್ರಹ. ಸೂರ್ಯಗ್ರಹದಿಂದ ನಮಗೆ ಮುಖದಲ್ಲಿ ಎಲ್ಲ ಥರ ವರ್ಚಸ್ಸು, ತೇಜಸ್ಸು, ಓಜಸ್ಸು ಕೊಡ್ತಾರೆ. ಅದಕ್ಕೆ ಓಂ ಸೂರ್ಯಾಯ ನಮಃ, ಓಂ ಅತ್ರಿಮುನಿಯೇ ನಮಃ. ದೀಪ ಹಚ್ಚಿ ಅಷ್ಟ ಕುಂಕುಮ ಎಲ್ಲ ಇಟ್ಟು ಊದುಬತ್ತಿ ಮಾಡಿದ್ಮೇಲೆ ಸೂರ್ಯಗ್ರಹಕ್ಕೆ 108 ಸಲ ಅರ್ಚನೆ. ಮತ್ತು ಅತ್ರಿಮುನಿಗಳಿಗೆ, ದತ್ತಾತ್ರೇಯರ ತಂದೆ, ಇವರೆಲ್ಲ ಬ್ರಹ್ಮನ ಮಾನಸ ಪುತ್ರರು 7 ಜನರು, ಅವ್ರಿಗೆ ಅರ್ಚನೆ ಮಾಡಿ ಆಮೇಲೆ ನೀವು ಒಂದು 5 ಸಲ ನೀ 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 ಅಂತ ನಿಮಗೆ ಬಂದಾಗ ಹೇಳ್ತಾರೆ. ಬಾಡಿಲೆಲ್ಲ ಆ ವೈಬ್ರೇಷನ್ ಉತ್ಪತ್ತಿ ಆಗುತ್ತದೆ. ಈಗ ಕೊನೆ 7 ಅಕ್ಷರ ಆಗೋಯ್ತು. ಸ ರಿ ಗ ಮ ಪ ದ ನೀ 7 ಅಕ್ಷರ. ಆದರೆ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡಿ ಜಗತ್ತಿಗೆ ಟ್ರಾನ್ಸ್ಮಿಟ್ ಮಾಡೋದು ಒಂದಿದೆ. ಶಾ ಮೇಲ್ಗಡೆ ಸಾ, ಆ ಸಾ. ಅದನ್ನು ಹೆಂಗೆ ಬರೀಬೇಕು ನೋಡಿ, ಚಿತ್ರದಲ್ಲಿ ತೋರಿಸ್ತೀವಿ ನೋಡಿ. ಅಲ್ಲೊಂದು ದೀಪ ಹಚ್ಚಬೇಕು, ತ್ರಿಶೂಲದ ಮಧ್ಯಭಾಗದಲ್ಲಿ ದೀಪ. ಅದಕ್ಕೆ ಸಾ ಷಡ್ಜ, ಎಣ್ಣೆ ಎಲ್ಲ ಹಾಕಿ 7 ಬತ್ತಿನ ಹಾಕಿಬಿಟ್ಟು ಅದಕ್ಕೆ ನೀವು ಬಲಭಾಗದಲ್ಲಿ ಸೂರ್ಯಗ್ರಹ, ತ್ರಿಶೂಲದ ಬಲಭಾಗದಲ್ಲಿ ಸೂರ್ಯ ಇದ್ದರೆ, ಎಡಭಾಗದ ತ್ರಿಶೂಲದ ಎಡಭಾಗದಲ್ಲಿ ಚಂದ್ರಗ್ರಹ. ಸೂರ್ಯ ಚಂದ್ರರು ಮಧ್ಯದಲ್ಲಿ ಈ ಸಾ ಇರ್ತದೆ. ಈ ಸಾನಲ್ಲಿ ಸಹಸ್ರಾರ ಚಕ್ರ, ನಮ್ಮ ಮೇಲ್ಗಡೆ ಸಹಸ್ರಾರ ಚಕ್ರವನ್ನು ಭೇದಿಸಿ ಜಗತ್ತಿನ ಶಬ್ದಗಳನ್ನು ನಮ್ಮ ಒಳಗೆ ತುಂಬ್ತದೆ. ನಮ್ಮಲ್ಲಿರೋ ಶಬ್ದವನ್ನು ಜಗತ್ತಿಗೆ ಅರ್ಪಣೆ ಮಾಡುವಂಥದ್ದೇ ಈ ಶಾ, ದೊಡ್ಡ ಶಾ. ಸಾ ಅನ್ನೋ ಅಕ್ಷರ ಅಲ್ಲಿಗೆ ಹಾಕ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಿ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಓಂ ಸೂರ್ಯಾಯ ನಮಃ, ಓಂ ಚಂದ್ರಾಯ ನಮಃ,
ಓಂ ಸೂರ್ಯಾಯ ನಮಃ, ಓಂ ಚಂದ್ರಾಯ ನಮಃ ಅಂತೇಳಿ ಕೊನೆ ಸಾಗೆ 2 ಗ್ರಹಗಳಿಗೆ ಅರ್ಚನೆ ಮಾಡಬೇಕು. ಅಲ್ಲಿ ಯಾರೋ ಋಷಿಗಳಿಲ್ಲ ಅಲ್ಲಿಗೆ ಶಿವನೇ ಭಗವಂತ, ಶಿವಶಕ್ತಿ. ಏಕೆಂದರೆ ಈ ನಾದವನ್ನು ಜಗತ್ತಿಗೆ ತಂದವನೇ ಶಿವ. ಹೀಗೆ 108 ಸಲ ಸೂರ್ಯನಿಗೂ ಚಂದ್ರನಿಗೂ ಅರ್ಚನೆ ಮಾಡಬೇಕು. ಇದಿಷ್ಟು ಸಪ್ತದೀಪಗಳ ಮೂಲಕ ಸಪ್ತಸ್ವರಗಳನ್ನು, ಸಪ್ತಧಾತುಗಳನ್ನು, ಸಪ್ತ ಋಷಿಗಳನ್ನು, ಗ್ರಹಗಳನ್ನು ತೃಪ್ತಿಪಡಿಸುವಂಥ ವಿಶೇಷ ಆರಾಧನೆ. ಸ್ವರಗಳ ಮೂಲಕ ಋಷಿಗಳಿಗೆ ಆರಾಧನೆ, ಸ್ವರಗಳ ಮೂಲಕ ಗ್ರಹಗಳಿಗೆ ಆರಾಧನೆ, ಸ್ವರಗಳ ಮೂಲಕ ನಮ್ಮ ದೇಹದಿರೋ ಅಗ್ನಿಗಳಿಗೆ ಆರಾಧನೆ. ಬಲಭಾಗದಲ್ಲಿ ಶಿವಶಕ್ತಿ, ಎಡಭಾಗದಲ್ಲಿ ಸ್ತ್ರೀ ಶಕ್ತಿ. ಆ ಸ್ತ್ರೀನ ಚಂದ್ರಗ್ರಹ, ಪುರುಷ ಶಕ್ತಿನ ಸೂರ್ಯಗ್ರಹ ಅಂತೇಳಿ ಆ ತ್ರಿಶೂಲದಲ್ಲಿದೆ. ಅದರಿಂದ ತ್ರಿಶೂಲದಲ್ಲಿ 3 ಶಕ್ತಿ ಇದೆ: ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ. ಮತ್ತು ತ್ರಿಶೂಲದ ಬಲಭಾಗದಕ್ಕೆ ಸೂರ್ಯ, ತ್ರಿಶೂಲ ಎಡಭಾಗದಲ್ಲಿಲ್ಲ, ಅವೆರಡು ಮಧ್ಯದಲ್ಲಿರೋದೇ ಸುಷುಮ್ನಾ ಶಕ್ತಿ ಅಂತೇಳಿ, ಅದೇ ಶಿವಶಕ್ತಿ. ಆದ್ದರಿಂದ ಈ ಒಂದು ಚಕ್ರ ಆರಾಧನೆ, ಈ ತ್ರಿಶೂಲ ಯಾಕೆ ಆರಾಧನೆ ಮಾಡ್ತೀವಿ? ನಮ್ಮ ಬ್ಯಾಕ್ಗ್ರೌಂಡ್ ಬೆನ್ನಿಂದೆ ಸ್ಪೈನಲ್ ಕಾರ್ಡ್ ಇರೋದು ತ್ರಿಶೂಲ ಥರನೇ. ಈ ಕಡೆ ಒಂದು ಬೋನು, ಈ ಕಡೆ ಒಂದು ಬೋನ್ ಹೋಗಿದೆ ನೋಡಿ, ಇದೇ ಆ ತ್ರಿಶೂಲ. ಅದಕ್ಕೆ ಮನುಷ್ಯನ ಸೆಂಟ್ರಲ್ ನರ್ವಸ್ ಸಿಸ್ಟಮ್ಮು ತ್ರಿಶೂಲ ಆಕಾರದಲ್ಲಿದೆ ಅಂತ ಹೇಳ್ತಾರೆ. ಇದನ್ನೇ ನಾರದರು ತಂಬೂರಿ ಮಾಡ್ಕೊಂಡಿದ್ದಾರಂತೆ. ಅದರಿಂದ ಮನುಷ್ಯನ ಬೆನ್ಮೂಳೆಯಲ್ಲಿ ಮತ್ತು ಈ ಕಪಾಲಲ್ಲಿರೋದನ್ನು ನಾದ ಮಾಡಿಕೊಂಡು ನಾದ ನುಡಿಸ್ತಾರೆ ಅಂತ ಹೇಳ್ತಾರೆ. ಇದಿಷ್ಟು ಒಂದು ಕಂಪ್ಲೀಟು ದೀಪಚಕ್ರ ಆರಾಧನೆ. ನೋಡಿ, ಚಂದ್ರಗ್ರಹಕ್ಕೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ಬೋದು, ಸೂರ್ಯಗ್ರಹಕ್ಕೆ ಸೂರ್ಯಕಾಂತಿ ಎಣ್ಣೆ ಯೂಸ್ ಮಾಡ್ಬೋದು, ಶನಿಗೆ ಎಳ್ಳೆಣ್ಣೆ ಯೂಸ್ ಮಾಡ್ಬೋದು. ಯಾವ್ಯಾವ ಗ್ರಹಕ್ಕೆ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ಈ ನಮ್ಮ ಹುಚ್ಚೆಳ್ಳೆಣ್ಣೆ ಅಂತ ಬರ್ತದೆ, ಅದನ್ನು ಮಂಗಳ ಗ್ರಹಕ್ಕೂ ಯೂಸ್ ಮಾಡ್ಬೋದು. ಹುಚ್ಚೆಳ್ಳೆಣ್ಣೆ ಅಂತ ಸಿಗ್ತದೆ ಕೆಲವು ಕಡೆ. ಇನ್ನೊಂದು ನಮ್ಮ ಸರ್ವೇ ಸಾಮಾನ್ಯವಾಗಿ ಮಂಗಳೂರು ಆ ಕಡೆ ಯೂಸ್ ಮಾಡ್ತಾರೆ, ಕಡಲೆಕಾಯಿ ಅಂತ. ಅದು ಗುರುಗ್ರಹಕ್ಕೆ. ಎಲ್ಲಿ ಗುರು ಅಂತ ಹೇಳಿದ್ದೀನೋ ಅಲ್ಲಿ ಕಡಲೆಕಾಯಿ ಎಣ್ಣೆ ಯೂಸ್ ಮಾಡೋದು. ಇನ್ನು ಎಲ್ಲಿ ಯಾವ ಸಿಕ್ಕಿಲ್ಲ ಅಂದರೆ ಬರೀ ತುಪ್ಪದಲ್ಲಿ ಹಾಕಿ ದೀಪ ಉರಿಸ್ಬೋದು. ತುಪ್ಪ ಹಾಕಿದಷ್ಟು ಭಾಳ ಒಳ್ಳೆಯದು. ತುಪ್ಪದಲ್ಲಿ 9 ಗ್ರಹಗಳಿರ್ತವಂತೆ. ತುಪ್ಪ ದೀಪ ಮಹಾಶ್ರೇಷ್ಠ. ಇದನ್ನು ಯಾವಾಗ ಮಾಡಬೇಕು? ಈ ದೀಪಚಕ್ರ ಆರಾಧನೆ ಹುಣ್ಣಿಮೆ ಅಮಾವಾಸ್ಯೆಯಲ್ಲಿ ಮಾಡಿದ್ರೆ ಭಾಳ ಒಳ್ಳೆಯದು, ಅಥವಾ ಈ ಪ್ರದೋಷ ಕಾಲದಲ್ಲಿ ಮಾಡಿದ್ರೆ ಭಾಳ ಒಳ್ಳೆಯದು. ಇದು ಯಾವುದು ನಮಗೆ ಪ್ರದೋಷ ಗೊತ್ತಿಲ್ಲ ಅಂತಂದರೆ ಪ್ರತಿ ಮಂಗಳವಾರ ಅಥವಾ ಶುಕ್ರವಾರ, ವಾರಕ್ಕೆ 2 ಸಲ ಇದನ್ನು ಮಾಡಿದಷ್ಟು ನಿಮ್ಮ ಮನೇಲಿ ನೋಡಿ 7 ಜನ ಋಷಿಗಳ ಆಶೀರ್ವಾದ, 9 ಗ್ರಹಗಳ ಆಶೀರ್ವಾದ, ನಿಮ್ಮ ಬಾಡಿ ಒಳಗೆ ಎಲ್ಲ ಮೈ ನೋವು, ಮೂಳೆ ನೋವು, ಏನೇನು ರೋಗಗಳಿದೆಯೋ ಅದೆಲ್ಲ ವಾಸ್ತು ದೋಷ ಅರ್ಧ ಕ್ಲೀನ್ ಆಯಿತು ಅಂದರೆ ನಿಮ್ಮ ಬಾಡೀಲಿ ಅರ್ಧ ಕ್ಲೀನ್ ಆದಾಗೆ. ಅದರಿಂದ ಏಕಕಾಲದಲ್ಲಿ ನಿಮ್ಮ ವಾಸ್ತು ದೋಷ, ನಿಮ್ಮ ಶರೀರದ ರೋಗ ಎರಡೂ ಕ್ಲೀನ್ ಆಯಿತು. ಜನ್ಮಾಂತರ ಬಂದಿರೋಂಥ ಮುನಿ ಶಾಪಗಳು ಅದು ನಿವಾರಣೆ ಆಗುತ್ತೆ. ಗ್ರಹ ದೋಷ, ಗ್ರಹ ಪೀಡ, ಗ್ರಹ ಬಾಧೆಗಳು ಕೂಡ ಈ ದೋಷ ನಿವಾರಣೆ ಆಗುತ್ತೆ. ಅಷ್ಟು ವಿಶೇಷವಾದದ್ದು ಇದು ಜಗತ್ತಿನಲ್ಲಿ ಫಸ್ಟ್ ಟೈಮು ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಇದು ಯಾವ ಇಂಟರ್ನೆಟ್ಟಲ್ಲಾಗಲಿ, ಯಾವ ಟೆಕ್ಸ್ಟ್ ಬುಕ್ಕಲ್ಲಾಗಲಿ, ಯಾವ ಗ್ರಂಥಗಳಲ್ಲಿ ಉಲ್ಲೇಖನಿಲ್ಲ. ಇದು ರಾಜನ ಆಸ್ಥಾನಗಳಲ್ಲಿ ನರ್ತಕಿಯರು ಆರಾಧನೆ ಮಾಡ್ತಿದ್ದಾರೆ. ರಾಜನ ಆಸ್ಥಾನದಲ್ಲಿ ನರ್ತಕಿಯರು, ಸಂಗೀತ ವಿದ್ವಾಂಸರು ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಾಯಿದ್ರು ಅಂತ ಹೇಳಿ ಬರ್ತದೆ. ಇದು ಗುರುಮುಖೇನ ಬಂದಂಥದ್ದು. ಇದು ಹೇಗೆ ಬಂತು? ಶಿವನ ಮುಖೇನ ಸಪ್ತರ್ಷಿಗಳಿಗೆ ಸ ರಿ ಗ ಮ ಪ ದ ನಿ ಸ ಅಂತ 7 ಜನ ಋಷಿಗಳನ್ನ ಕೂರಿಸಿ ಆ ಒಂದು ನಾದಸ್ವರವನ್ನು, ನಾದ ಬ್ರಹ್ಮ ಅಂದರೆ ಆ ಒಂದು ಅಕ್ಷರಗಳ ಒಂದು ಉಪದೇಶ ಮಾಡ್ತಾರಂತೆ. ಇದನ್ನೆಲ್ಲ ಕನ್ಸಾಲಿಡೇಟ್ ಮಾಡಿ ಒಂದು ಸಂಗೀತ ಶಾಸ್ತ್ರ ಮಾಡಿದವರು ಭರತ ಮುನಿಗಳಿಂದ ನಾರದರಿಗೋಯ್ತು. ನಾರದರಿಂದ ಯಕ್ಷ ಗಂಧರ್ವ ಕಿಂಪುರುಷರಿಗೆ ಈ ವಿದ್ಯೆ ಹೋಯಿತು. ಹೀಗಾಗಿ ಸಂಗೀತ ಅನ್ನೋ ಒಂದು ವಿಶೇಷವಾದಂಥ ಶಾಸ್ತ್ರ, ಒಂದು ವಿಶೇಷವಾದಂಥ ಮನರಂಜನೆಯ ಒಂದು ಕ್ರಿಯಾಶಕ್ತಿ ಜಗತ್ತಿಗೆ ಬಂತು ಅಂಥೇಳಿ ಭರತ ಮುನಿಗಳಲ್ಲಿ ಬರೆದಂಥ ಒಂದು ವಿಶೇಷವಾದಂಥ ಒಂದು ಇಂಟ್ರಡಕ್ಷನಲ್ಲಿ ಇದನ್ನು ಹೇಳ್ತಾರೆ. ಈ ಸಂಗೀತ ನೋಡಿ, ಆಯುರ್ವೇದ ಒಂದು ಶಾಸ್ತ್ರ, ಹಾಗೆ ಸಂಗೀತ ಶಾಸ್ತ್ರನೂ ಕೂಡ ಒಂದು ಶಾಸ್ತ್ರ ಅಂತ ಹೇಳ್ತಾರೆ. ನಮ್ಮ ಒಂದೊಂದು ಅಕ್ಷರ ಹೀಲಿಂಗ್ ಪವರ್ ಇದೆ, ಕ್ಯೂರ್ ಮಾಡುವಂಥ ಶಕ್ತಿ ಇದೆ. ನಾವು ಸ ಅಂದಾಗ ಅದರದ್ದು ವೈಬ್ರೇಷನ್ ಇದೆ. ಸ ಅನ್ನೋದೊಂದು ವೈಬ್ರೇಷನ್ ಪ್ರೊಡ್ಯೂಸ್ ಮಾಡುತ್ತೆ. ಆ ವೈಬ್ರೇಷನ್ ಒಂದು ಶೇಪನ್ನು ಉತ್ಪತ್ತಿ ಮಾಡುತ್ತೆ ನೋಡಿ. ಸೌಂಡ್ ಪ್ರೊಡ್ಯೂಸಸ್ ವೈಬ್ರೇಷನ್, ವೈಬ್ರೇಷನ್ ಪ್ರೊಡ್ಯೂಸಸ್ ಶೇಪ್, ಒಂದು ಫಾರ್ಮ್, ಒಂದು ರೂಪ.
ಪ್ರತಿಯೊಂದು ಅಕ್ಷರಗಳಿಂದ ಒಂದು ರೂಪ ಉತ್ಪತ್ತಿ ಆಗುತ್ತೆ. ಆ ರೂಪ ನಮ್ಮ ಶರೀರದಲ್ಲಿ 7 ಧಾತುಗಳಿಗೆ ಮೂಳೆ, ಮೂಳೆ ಒಳಗಿರೋ ಮಜ್ಜ, ರಕ್ತ, ಮಾಂಸ, ಮೇದ ಮತ್ತು ರಸ, ಶುಕ್ರ ಅಂದೇನು ವೀರ್ಯ, ಗಂಡಸಲಿ ಹೆಂಗಸಲಿ ಅಂಡಾಣು. ಹೀಗೆ ಈ ಸಪ್ತಧಾತುಗಳನ್ನು ಚೇತನಗೊಳಿಸೋದು, ಆ್ಯಕ್ಟಿವ್ ಮಾಡೋದು, ಜೊತೆಗೆ ಚಕ್ರಗಳನ್ನು ಆ್ಯಕ್ಟಿವ್ ಮಾಡೋದು. ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪುರ, ಅನಾಹತ, ವಿಶುದ್ಧ ಮತ್ತು ಕಪಾಲದ 2 ಆಜ್ಞಾಚಕ್ರ, ಸಹಸ್ರ. ಇಲ್ಲಿಲ್ಲ, ಅದು ಬೆನ್ನಿಂಭಾಗದಲ್ಲಿದೆ. ಆದ್ದರಿಂದ ಈ ಒಂದು ಚಕ್ರ ಆರಾಧನೆ ಮನೇಲಿ ಮಕ್ಕಳುಗಳಿರ್ತಾರಲ್ಲ, ಈಗ ತಾನು ಹುಟ್ಟಿರೋ ಮಕ್ಕಳು ಅಂದರೆ 1 ವರ್ಷದ ಮಕ್ಕಳು, 2 ವರ್ಷದ ಮಕ್ಕಳಿಗೆ ಮನೇಲಿ ಮನೇಲಿ ಆಗಾಗ ಮಾಡ್ತಿದ್ರೆ, ಚಕ್ರ ಆರಾಧನೆ ಮಾಡ್ತಿದ್ರೆ ಮಕ್ಕಳಿಗೆ ಸಂಗೀತದಲ್ಲಿ ಭಾಳ ವಿಖ್ಯಾತರಾಗ್ತಾರೆ. ಋಷಿಗಳ ಆಶೀರ್ವಾದ ಆಗುತ್ತಂತೆ. ಯಾಕೆಂದರೆ ಮಕ್ಕಳು ಏನು ಪಾಪ ಮಾಡಿರೋದಿಲ್ಲ, ಶಾಪದಿಂದ ಹುಟ್ಟಿರ್ತಾರೆ, ಕೆಲವು ಪಾಪಗಳಿರ್ತದೆ, ಇನ್ನೂ ಅವಕ್ಕೇನು ಕೊಲೆ ಮಾಡೋ ಇದಿಲ್ಲ, ಮೋಸ ಮಾಡಬೇಕು ಅನ್ನೋ ಮನಸ್ಸಿಲ್ಲ. ಆದರೆ ಮಕ್ಕಳಿರ ಮೇಲೆ ಈ ಚಕ್ರ ಆರಾಧನೆ ಮಾಡೋದ್ರಿಂದ ಬಹಳ ಪ್ರಬಲವಾಗಿ ಮಕ್ಕಳು ಬೆಳೀತಾರೆ ಅಂತ ಹೇಳಿ ಮಾರ್ಕಂಡೇಯ ಮುನಿಗಳು ಇದೊಂದು ಕಡೆ ಹೇಳ್ತಾರೆ. ಇದೆಲ್ಲ ಪೂಜೆ ಮಾಡಿದ ಮೇಲೆ ಎದ್ದು ನಿಂತು ನಿಮಗೆ ವಯಸ್ಸು ಎಷ್ಟಿದೆಯೋ ಅಷ್ಟು ವಯಸ್ಸಿನಷ್ಟು ಒಬ್ಬರಾದ್ಮೇಲೆ ಒಬ್ಬರು ಮನೆ ಮಂದಿ ಎಲ್ಲ ಪ್ರದಕ್ಷಿಣೆ ಮಾಡಬೇಕು. ಈ ಸಪ್ತಚಕ್ರ ದೀಪಗಳಿಗೆ ನೀವು ಪ್ರದಕ್ಷಿಣೆ ಮಾಡುವಾಗ ದೀಪ ಉರಿತಿರ್ಬೇಕು, ಯಾವುದು ಆಫ್ ಆಗಿರಬಾರ್ದು. ಆ ದೀಪದಿಂದ ಬರುವಂಥ ವೈಬ್ರೇಷನ್, ಆ ರೇಡಿಯೇಷನ್, ಅದು ನೀವು ಸುತ್ತುತ್ತಾ ಇರ್ಬೇಕಾದ್ರೆ ನಿಧಾನವಾಗಿ ಮೂಳೆಯಿಂದ ಮಜ್ಜದಿಂದ ರಕ್ತದಿಂದ ಮೇದದಿಂದ ಮಾಂಸ, ರಸ, ಶುಕ್ರಕ್ಕೆ ಹೋಗಿ ತಲುಪುತ್ತೆ. ಇದು ಮಾಡಿ ನೋಡಿ, ಸಡನ್ನಾಗಿ ನಿಮಗೆ ಸುಸ್ತು, ಸಂಕಟ ಅನ್ನೋದು ಮತ್ತು ಮೈ ಮೂಳೆ ನೋವುಗಳು ಏನೇನಿದೆಯೋ ಅದೆಲ್ಲ ನಿವಾರಣೆ ಆಗ್ತದೆ. ಇದೆಲ್ಲ ಮಾಡಾದ್ಮೇಲೆ ಎಲ್ಲರೂ ಒಂದು ಸಲ ಕೂತ್ಕೊಂಡು ಆ ಸ್ವರಗಳ ರಿಪೀಟ್ ಮಾಡಿ. ಸ ರಿ ಗ ಮ ಪ ದ ನೀ ಸಾ ನೀ ದ ಪ ಮ ಗ ರಿ ಸ 5 ಸಲ. ಆಗ ಪಂಚಕೋಶಗಳೆಲ್ಲ ಆ್ಯಕ್ಟಿವ್ ಆಗುತ್ತೆ. ಆಗೇನೋ ಒಂದು ರೀತಿ ಆನಂದ. ಸೌಂಡ್ ಥೆರಪಿ ಆಯಿತು, ಧಾತುಗಳಿಗೆ ಎನರ್ಜಿ ಹೋಯಿತು, ಸಪ್ತಋಷಿಗಳ ಆಶೀರ್ವಾದ ಆಯಿತು. ಇದೆಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಅದು ನಿಮ್ಮ ಮನೇಲಿ ಹಾಗೆ ಉರಿತಾ ಇರಲಿ. ಎಲ್ಲ ಆಫ್ ಆದಮೇಲೆ ಇನ್ನೊಂದು ಸಲ ಪೂಜೆ ಮಾಡಿಬಿಟ್ಟು ನಿಧಾನಕ್ಕೆ ಅದನ್ನೆಲ್ಲ ತೆಗೆದು ಅದರಲ್ಲಿರ್ತಕ್ಕಂಥ ಹೂಗಳೇನು ಹಾಕಿರೋ ಅದೆಲ್ಲ ಮನೆ ಹೊಸ್ಲು, ನಿಮ್ಮ ಮನೆ ಎಲ್ಲೆಲ್ಲಿ ಅಡುಗೆ ಮನೆ ಹೊಸ್ಲು, ಮೈನ್ ಡೋರು, ನಿಮ್ಮ ಮಲ್ಕೊಳ್ಳೋ ರೂಮ್ದು ಇಲ್ಲ ಹೊಸ್ಗಳಿಗೆ ಸ್ವಲ್ಪ ಇಡಿ. ಆಮೇಲೆ ಎಲ್ಲ ಅರ್ಚನೆ ಮಾಡಿದ್ರೆ ಅದೆಲ್ಲ ಮಿಕ್ಸ್ ಮಾಡಿಬಿಟ್ಟು ನೀವು ಆಗಾಗ ಅಣಗಿಟ್ಕೊಡ್ತಿದ್ರೆ ನಿಮ್ಮ ಕೈಯಿಂದ ಪೂಜೆ ಮಾಡಿದ್ದು ಭಾಳ ವೈಬ್ರೇಷನ್ ಇರ್ತದೆ. ಆಮೇಲೆ ಮನೆ ಬರೋವ್ರಿಗೆಲ್ರಿಗೂ ಇದನ್ನು ಕೊಡ್ಬೋದು. ಕುಂಕುಮದಲ್ಲಿ ಅರ್ಚನೆ ಮಾಡಿದರೆ ಕುಂಕುಮ ಕೊಡಿ, ಅಷ್ಟದಲ್ಲಿ ಅರ್ಚನೆ ಮಾಡಿದರೆ ಅಷ್ಟನ್ನೇ ಕೊಡಿ, ಹೂವಲ್ಲಿ ಅರ್ಚನೆ ಮಾಡಿದರೆ ತೆಗೆದು ನಿಮ್ಮ ಮನೆಯೆಲ್ಲ ಬಾಗಿಲಿಡಿ, 1-2 ತಲೆ ಮೇಲೆ ಹಾಕ್ಕೊಳ್ಳಿ. ವಿಭೂತಿಲಿ ಮಾಡಿದ್ರೆ ದಿನ ವಿಭೂತಿ ಇಟ್ಕೊಳ್ಳಿ. ಹೀಗೆ ಅಕ್ಷತೆಲ್ಲ ಅರ್ಚನೆ ಮಾಡಿದರೆ ನೀವು ಅಕ್ಷತೆ 2 ಕಾಲು ದಿನ ತಲೆ ಮೇಲೆ ಹಾಕ್ಕೊಂಡು ಹೋದರೆ ಯಾವುದೋ ಒಂದು ದೈವಶಕ್ತಿ ನಿಮ್ಮ ಸಂರಕ್ಷಣೆ ಮಾಡ್ತದೆ. ಅಷ್ಟು ವಿಶೇಷ ಈ ಸಪ್ತಸ್ವರ ದೀಪಚಕ್ರ ಆರಾಧನಾ. ಸಪ್ತಸ್ವರ ದೀಪಚಕ್ರ, 7 ಸ್ವರ 7 ದೀಪ ಚಕ್ರ ಆರಾಧನಾ. ಅದ್ರಲ್ಲಿ ಯಾವ ರೀತಿ ಈ ಒಂದು ತ್ರಿಶೂಲ ಅನ್ನೋ ರೂಪದಲ್ಲಿ. ತ್ರಿಶೂಲ ಯಾಕೆ ಬರೀಬೇಕು, ಬೇರೆ ಯಾಕೆ ಬರೆಯೋಕ್ಕಾಗಲ್ಲ? ನಮ್ಮ ಬೆನ್ನುರಿ ಮತ್ತು ಈ ತಲೆ ಸೆಂಟ್ರಲ್ ನರ್ವ್ ಸಿಸ್ಟಮ್ಮು ಇರೋದೇ ತ್ರಿಶೂಲ ಆಕಾರದಲ್ಲಿ. ಈ ಕಡೆಯಲ್ಲಿ ಕಿವಿ ಒಂದಿದೆ, ಈ ಕಡೆ ಒಂದು ಕಿವಿ ಇದೆ, ಮಧ್ಯದಲ್ಲಿ ಮೂಗು ಮತ್ತು ಇದೆಲ್ಲ ಇದೆ, ಈ ಬುರುಡೆ ಇದೆ. ಈ ಬುರುಡೆ ಕೂತ್ಕೊಳ್ಳೋಕ್ಕೆ 2 ಮೂಳೆ ಇದೆ, ಅದೇ ತ್ರಿಶೂಲ. ಆದ್ದರಿಂದ ಈ ತ್ರಿಶೂಲ ಆಕಾರದಲ್ಲಿ ಈ ಚಕ್ರವನ್ನು ಬರೆದು ಆರಾಧನೆ ಮಾಡಬೇಕು. ಈ ಸೆಂಟ್ರಲ್ ನರ್ವ್ ಸಿಸ್ಟಮ್ನ ತಂಬೂರಿಯಾಗಿ ಯೂಸ್ ಮಾಡ್ಕೊಂಡಿದ್ದಾರೆ, ವೀಣೆಯಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ಮತ್ತು ಪಿಟೀಲು ಆಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಅದರಿಂದ ಈ ಸ್ಪೈನಲ್ ಕಾರ್ಡ್ ಸೆಂಟ್ರಲ್ ನರ್ವ್ ಸಿಸ್ಟಮ್ಮೇ ತ್ರಿಶೂಲ. ಶಿವನ ಒಂದು ಬೆನ್ನಿನ ಮೂಳೆ ಮತ್ತು ಕಪಾಲ ಇರೋದೇ ತ್ರಿಶೂಲ. ಅದಕ್ಕೆ ಅವರು ತ್ರಿಶೂಲ ಇಟ್ಕೊಂಡಿರೋದು, ಇನ್ಯಾವ ಆಯುಧನೂ ಇಟ್ಕೊಂಡಿಲ್ಲ ಅವರು. ತ್ರಿಶೂಲ ಇಟ್ಕೊಳ್ಳೋ ಕಾರಣ ನಮ್ಮ ಶರೀರದಲ್ಲಿ 7 ಚಕ್ರಗಳು ಬೆನ್ನು ಉರಿಲಿದೆ. ಈ ಕಡೆ 2 ಚಕ್ರ ಇದೆ, ಮಧ್ಯೆ ಸುಷುಮ್ನ ನಾಡಿ, ಅದಕ್ಕೆ 3 ಅಂದರೆ 3. ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ, ರಜೋ ತಮ ಸತ್ವಗುಣ. ಈ ಆಮೇಲೆ ಬ್ರಹ್ಮ ವಿಷ್ಣು ಮಹೇಶ್ವರ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ. ಇದಿಷ್ಟು ಇಂಟರ್ಪ್ರಿಟೇಷನ್ನು ಈ ತ್ರಿಶೂಲದಲ್ಲಿ ಇದೆ. ಆದ್ದರಿಂದ ಇಲ್ಲಿ ಅರ್ಧನಾರೀಶ್ವರ ಅನ್ನೋದಕ್ಕೆ ತ್ರಿಶೂಲ ಹಿಡ್ದಿರಬೇಕು. ಯಾರು ತ್ರಿಶೂಲದ ಹಿಡ್ದಿದ್ದಾರೋ ಅವರು ಅರ್ಧನಾರೀಶ್ವರರು. ಶಿವಶಕ್ತಿ ಇದೆ, ಅಂದರೆ ಶಿವನ ಶಕ್ತಿ ಮತ್ತು ಆದಿಶಕ್ತಿ, ಈ 2 ಶಕ್ತಿ ಮರ್ಜಾಗಿರೋದ್ರೆ ತ್ರಿಶೂಲ. ಅಂದರೆ ತ್ರಿಶೂಲ ಭಾಳ ವಿಶೇಷವಾದಂಥ ಒಂದು ಆಯುಧ, ಒಂದು ದುಷ್ಟಶಕ್ತಿಯನ್ನು ಓಡಿಸುವಂಥ ಎನರ್ಜಿ ಡಿವೈಸ್, ಒಂದು ಯಂತ್ರ ಅಂತ ಕರೀತಾರೆ. ಆದ್ದರಿಂದ ಈ ಒಂದು ಚಕ್ರ ಆರಾಧನೆಯನ್ನು ಮಾಡಿದ್ದೀವಿ.
ಇದೆಲ್ಲ ಮಾಡಾದಮೇಲೆ ಆಗಾಗ ಪದೇ ಪದೇ ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೋ ಮಾಡ್ತಾಯಿರಿ. ಪ್ರದೋಷದಲ್ಲಿ ಮಾಡಿದ್ರೆ ಭಾಳ ಒಳ್ಳೆಯದು ಅಂತ ಹೇಳ್ತಾರೆ. ಅದಾಗಲಿಲ್ಲ ಹುಣ್ಣಿಮೆ ಅಮಾವಾಸ್ಯೆ ದಿವಸ ಮಾಡಿ. ಹುಣ್ಣಿಮೆ ಅಮಾವಾಸ್ಯೆ ಮರ್ತುಬಿಟ್ರೆ ಇದ್ದರೆ ಯಾವುದಾದ್ರು ಶುಕ್ರವಾರ ಇಲ್ಲ ಮಂಗಳವಾರ ದಿವಸ ಮಾಡಿ. ನಾ ಹೇಳ್ದಂಥ ಎಣ್ಣೆ ಯೂಸ್ ಮಾಡಿ, ಸಿಕ್ಲಿನ ತುಪ್ಪ ಹಾಕಿ, ಯಾವುದೂ ಸಿಕ್ಕಿಲ್ಲ ಅಂತಂದರೆ ಯಾವ ಎಣ್ಣೆ ಸಿಗುತ್ತೋ ಅದನ್ನೇ ಹಾಕಿ ನೀವು ಈ ಚಕ್ರ ಆರಾಧನೆ ಮಾಡ್ಬೋದು. ಈ ಒಂದು ವಿಶೇಷವಾದಂಥ ವಿದ್ಯೆಯನ್ನು ನಾನು ಇವತ್ತು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಪ್ರಪಂಚದಲ್ಲಿ ಮೊಟ್ಟ ಮೊದಲಾಗಿ ಈ ವಿದ್ಯೆ ನಿಮಗೆ ಜ್ಞಾನಾರ್ಚನೆಯನ್ನು ಮಾಡಿದ್ದೀನಿ. ಇದ್ರ ಉಪಯೋಗ ನೀವು ಮಾಡ್ಕೋಬೇಕು. ನಾನು ಹೇಳಿದ್ದು ಯಾವುದೂ ನಂಬಾರ್ದು, ಮಾಡಿ ನೋಡಬೇಕು. ಮಾಡಿ ಆಮೇಲೆ ನೋಡಿ ನಿಮ್ಗೆ ಏನು ಬದಲಾವಣೆ ಆಗೈತೆ. ಮಾಡೋಕ್ಕೆ ಮುಂಚೆ ಏನೇನು ಪ್ರಾಬ್ಲಮ್ ಇದೆ ಬರೆದಿಡಿ. ತಲೆ ಸುಸ್ತು, ಸಂಕಟ ಮತ್ತು ಮೂಳೆ ನೋವು, ಬೆನ್ನು ಏನೇನೋ ಇದೆ ಎಲ್ಲ ಬರೆದಿಡಿ. ಮನೇಲಿ ಗಲಾಟೆ, ಮನೆ ಒಬ್ರಿಗೊಬ್ರು ನಿಷ್ಠುರ, ಒಬ್ರೊಬ್ರು ಕಿತ್ತಾಡೋದು, ಕೂಗಾಡೋದು, ಗಲಾಟೆ ಮಾಡೋದು, ಏನೋ ದೋಷ ಇದೆ ಪ್ರತಿಯೊಂದನ್ನು ನೀವು ಬರೆದಿಡಿ. ಚಕ್ರ ಆರಾಧನೆ ಮಾಡಿ. 1 ವಾರ ನೋಡಿ ಏನು ಚೇಂಜಸ್ ಆಯಿತು, 2ನೇ ವಾರ ಮಾಡ್ತೀರಾ ಏನು ಚೇಂಜಸ್ ಆಯಿತು, 3ನೇ ವಾರ ಏನು ಮಾಡ್ತೀರಾ ಏನು ಚೇಂಜಸ್ ಆಯಿತು. ಹೀಗೆ ಈ ಒಂದು ಚೇಂಜಸ್ಸನ್ನು ನೀವು ಅಬ್ಸರ್ವ್ ಮಾಡಬೇಕು, ರಿಸರ್ಚ್ ಮಾಡಬೇಕು, ಸಂಶೋಧನೆ ಮಾಡಬೇಕು. ಆಗ ನಾವ್ಯಾಕೆ ಎಲ್ಲರ ಹತ್ರಕ್ಕೆ ಹೋಗಬೇಕು? ನಮ್ಮ ಕಷ್ಟ ಸುಖಗಳು ಇನ್ನೊಬ್ಬರ ಹೇಳಿಕೊಂಡು ಯಾಕೆ ಇದು ಮಾಡ್ಕೋಬೇಕು? ನಮ್ಮ ಕಷ್ಟ ನಂಗೆ ಗೊತ್ತೇ ಇದೆ. ತಲೆನೋವು, ಮೈನೋವು, ವಾಂತಿ, ಭೇದಿ ಎಲ್ಲ ಗೊತ್ತೇ ಇದೆ ನಮಗೆ. ಅದಕ್ಕೆ ಪರಿಹಾರ ಇನ್ನೊಬ್ಬರ ಹತ್ರ ಹುಡ್ಕೋಬೋದು. ಈ ಪರಿಹಾರ ಯಾಕೆ ನೀವು ಮಾಡ್ಕೋಬಾರ್ದು ಮನೆ ಒಳಗೆ? ಅದರಿಂದ ಈ ಮಾಂಸಮಯ ದೇಹ ಮಂತ್ರಮಯ ಆಗಬೇಕು ಅಂತ ನನ್ನ ಆಸೆ. ಅದರಿಂದ ಮನೆಗೊಬ್ಬ ಮಾಂತ್ರಿಕನಿರಬೇಕು. ಈ ಇಡೀ ಶರೀರ ಮಾಂಸದಲ್ಲಿ ತುಂಬಿದೆ. ಈ ಮಾಂಸ ಒಳಗಡೆ ಮಂತ್ರಶಕ್ತಿ ತುಂಬಬೇಕು. ನಮ್ಮ ಎಲ್ಲ ನರನಾಡಿಗಳಲ್ಲೂ ಮುದ್ರೆಗಳಿಂದ ಕ್ಯೂರ್ ಮಾಡ್ಕೋಬೇಕು. ಅದಕ್ಕೆ ಒಬ್ಬ ಮುದ್ರಾ ಥೆರಪಿಸ್ಟ್ ಇರಬೇಕು, ಒಬ್ಬ ಮಾಂತ್ರಿಕನಿರಬೇಕು. ಈ ಥರ ಯಂತ್ರಗಳನ್ನು ಬರೆದು ಒಬ್ಬ ಯಾಂತ್ರಿಕನಿರಬೇಕು. ತಂತ್ರ ಏನು ಮಾಡೋದು? ನಿಂಬೆಹಣ್ಣಂತೆ, ತೆಂಗಿನಕಾಯಿ ಅಂತ ಏನೋ ಒಂದು ಮಾಡ್ತೀವಿ. ಈ ಥರ ತಂತ್ರಗಳನ್ನು ಮಾಡಿ ತಾಂತ್ರಿಕನಿರಬೇಕು. ಇದಿಷ್ಟೆಲ್ಲ ಆದಮೇಲೆ ಆ ಸಪ್ತ ಚಕ್ರಗಳಿಗೆ, ಋಷಿಗಳಿಗೆ, ಗ್ರಹಗಳಿಗೆ ನಿಮ್ಮ ಕೈಲಾದ ಏನೋ ಒಂದು ನೈವೇದ್ಯ ಮಾಡಿ. ನೈವೇದ್ಯ ಏನು ಮಾಡ್ಬೋದು? ಹಣ್ಣು, ಕಾಯಿ ಇಡ್ಬೋದು. ಇಲ್ಲ ಏನೋ ಒಂದು ಒಳ್ಳೆ ಎಂಜಿಲ್ ಮಾಡದೇ ಇರೋಂಥ ಒಂದು ಪುಳಿಯೋಗರೆ, ಮೊಸರನ್ನ, ಚಿತ್ರಾನ್ನ ಏನೋ ಒಂದು. ಬರೀ ಕೈಯಲ್ಲಿ ಕಳಿಸ್ಬಾರ್ದು. ಆಹ್ವಾನ ಮಾಡಿದ್ದೀರಾ, ಅವ್ರಿಗೆ ಊಟ ತಿಂಡಿ ಮಾಡಿ ಕಳಿಸಿ. 1 ಲೋಟ ನೀರಿಟ್ಬಿಟ್ಟು ನೈವೇದ್ಯ ಮಾಡಿ. ಒಂದು ಚಿತ್ರಾನ್ನ, ಮೊಸರನ್ನ ಅಥವಾ ಇದು ತೆಂಗಿನಕಾಯಿ, ಬಾಳೆಹಣ್ಣು, ಇಲ್ಲ ಪಂಚಫಲಗಳು 5 ವೆರೈಟಿ ಹಣ್ಣು, ಇಲ್ಲ 7 ವೆರೈಟಿಯ ಸಪ್ತ ಫಲಗಳು, 7 ವೆರೈಟಿ ಹಣ್ಣು, ಕಿತ್ತಳೆ ಹಣ್ಣು, ಮೂಸಂಬಿ, ದ್ರಾಕ್ಷಿ, ದಾಳಿಂಬೆ, ಮಾವಿನಹಣ್ಣು, ಆ್ಯಪಲ್, ಸೇಬು, ಈ ಥರ ಯಾವುದು 7 ಹಣ್ಣು ಇಲ್ಲ 5 ಹಣ್ಣು ಇಟ್ಟು ನೈವೇದ್ಯ ಮಾಡಿ. ನೈವೇದ್ಯ ಮಾಡಾದ್ಮೇಲೆ ಮತ್ತೊಂದು ಧೂಪ ದೀಪ ಎಲ್ಲ ಹಾಕಿ ಮತ್ತೆ ಮಂಗಳಾರತಿ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ಒಂದು ನೈವೇದ್ಯ ಮಾಡಿದ ಮನೆ ಮಂದಿಯೆಲ್ಲ ಹಂಚ್ಕೊಂಡು ಸ್ವೀಕಾರ ಮಾಡಿ ಪ್ರಸಾದ ಅಂಥೇಳಿ. ಅದಕ್ಕೆ ಆದಂಥ ವೈಬ್ರೇಷನ್ ಇರ್ತದೆ. ಪೂಜೆ ಮಾಡಿರೋ ಫಲ ಅದ ಮೇಲೆ ಟಚ್ ಆಗಿರ್ತದೆ. ಇದೆಲ್ಲ ಮಾಡಾದ್ಮೇಲೂ ನಿಮಗೆ ಒಂದು ರೀತಿ 10 ನಿಮಿಷ ಕೂತ್ಕೊಂಡು ಯೋಚನೆ ಮಾಡಿ. ನಿಮ್ಮ ಉಸಿರಾಟನೇ ನೀವು ಗಮನಿಸಿ. ನಿಮ್ಮ ಉಸಿರು ತೊಗೋತಾ ಇದ್ದೀನಿ, ಹೊಟ್ಟೆ ದಪ್ಪ ಆಯಿತು. ಉಸಿರು ಬಿಡ್ತಾ ಇದ್ದೀನಿ, ಹೊಟ್ಟೆ ಒಳಗೋಯ್ತು. ಉಸಿರು ತೊಗೊಂಡಾಗ ಹೊಟ್ಟೆ ಊದ್ಕೊಳ್ತು, ಉಸಿರು ಬಿಟ್ಟಾಗ ಹೊಟ್ಟೆ ಒಳಗೋಯ್ತು. ಈ ಊದೋದು ಒಳಗೋಗೋದನ್ನೇ ಗಮನಿಸ್ಬಿಟ್ರೆ ಒಂದು ಧ್ಯಾನ ಆಗಿಬಿಡ್ತದೆ. ಈ ರೀತಿ ನೀವು ಮಾಡ್ತಾಯಿದ್ರೆ ನಿಮಗೆಲ್ಲದಲ್ಲೂ ಶಾಂತಿ, ಆರೋಗ್ಯ, ಸುಖ ಸಿಗ್ತದೆ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆನ ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಈ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಲೈಕಿನ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ನೋಡಿದಂಥ ಲಿಂಕನ್ನು ನೀವು ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ ಕೂಡ ನಾವು ಟೈಮ್ ಟು ಟೈಮ್ ಅಪ್ಲೋಡ್ ಮಾಡ್ತಿರ್ತೀವಿ. ಅಲ್ಲೂ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ನೀವೇ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಂತ್ರದ ಬಗ್ಗೆ, ನಾವು ಯಾವ ರೀತಿ ಮಂತ್ರ ಕಲಿಬೇಕು, ಮಂತ್ರ ಸಿದ್ಧಿ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.